ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರ ನಮಸ್ಕಾರ. ಇವತ್ತಿನ ಜ್ಞಾನವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ನೀರಾವರಿ ಆಟೋಮೇಷನ್. ಇದು ಕನ್ನಡ ಇಂಗ್ಲೀಷ್ ಮಿಕ್ಸ್ ಆಗ್ತದೆ, ಅಥವಾ ಸ್ವಯಂಚಾಲಿತ ನೀರಾವರಿ ಅಂತ ಹೇಳ್ಬೋದು. ಇದು ಹಂಗೆ ತೀರಾ ಸ್ವಯಂಚಾಲಿತ ಏನಲ್ಲ, ಮಾನವ ಪ್ರೇರಿತ ಸ್ವಯಂಚಾಲಿತ ಅಂತ ಹೇಳ್ಬೋದು. ಅದಕ್ಕೆ ನಾವು ಚರ್ಚೆಯಲ್ಲಿ ನೋಡೋಣ. ನಾವು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ, ನಿಮಗೆ ಗೊತ್ತು. ಮತ್ತು ಈಗ ಈ ಸ್ವಯಂಚಾಲಿತ ನೀರಾವರಿ ಹೇಳೋದು ಹಲವಾರು ಹಂತದಲ್ಲಿ ಬೆಳೆದು ಬಂದಿದೆ. ಈಗ ಒಂದು 20 ವರ್ಷದಿಂದ ಮೊದಲೇ ನಮಗೆಲ್ಲ ಗೊತ್ತಿದ್ದಂತೆ ಮೊಬೈಲಲ್ಲೇ ಪಂಪ್ಸೆಟ್ ಚಾಲೂ ಮಾಡ್ಬೋದು ಅಂತ ಹೇಳಿದ ಆ ಕೀಪ್ಯಾಡ್ ಫೋನ್ ಕಾಲದಲ್ಲಿ ಅದೇ ಒಂದು ದೊಡ್ಡ ವಿಷಯ ಇತ್ತು. ಅಲ್ಲಿಂದ ಹಂತದಿಂದ ಬೆಳೆದು ಬಂದು ಈಗ ಭಾಳ ಆಟೋಮೇಷನ್ ಆಗಿದೆ. ಅದನ್ನು ಚರ್ಚೆ ಮಾಡೋಣ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಮೇಘಾ ಎಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆಟೋಮೇಷನ್ ಇಂಜಿನಿಯರ್ ಅಥವಾ ಈ ವಿಭಾಗದ ಇನ್ಚಾರ್ಜ್ ಆಗಿರುವಂಥ ಶ್ರೀ ರಾಜಶೇಖರ್ ಅಂಗಡಿಯವರು ಇದ್ದಾರೆ. ಸೊ ಇವರು ಭಾಳ ವರ್ಷದಿಂದ ಆ ಕ್ಷೇತ್ರದಲ್ಲಿದ್ದಾರೆ. ಬನ್ನಿ ನಾವು ಇವತ್ತು ಮೇಲ್ನೋಟಕ್ಕೆ ಈಗ ಈಗಾಗಲೇ ಭಾಳ ಜನರಿಗೆ ಎಕ್ಸ್ಪೋಜರ್ ಆಗಿದೆ. ನಮ್ಮ ವೀಕ್ಷಕರಿಗಂತೂ ನಾವು ಸಾಕಷ್ಟು ಬೇರೆ ಬೇರೆ ಕಂಪ್ನಿಗಳನ್ನು ಕರ್ಕೊಬಂದು ಇರಿಗೇಷನ್ ಆಟೋಮೇಷನ್ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಒಂಥರ ಬ್ರಾಡರ್ ಆಸ್ಪೆಕ್ಟ್, ತೀರಾ ಸ್ಪೆಸಿಫಿಕ್ ಟೆಕ್ನಿಕಲ್ ಡೀಟೇಲ್ಸು ಹೋಗೋದಿಲ್ಲ. ಒಟ್ಟಾರೆ ಇದರ ಪ್ರಸ್ತುತತೆ ಏನು, ಅಗತ್ಯ ಏನಿದೆ, ಮೇಘಾ ಕಂಪ್ನಿಯವರು ಇದರಲ್ಲಿ ಎಷ್ಟರ ಮಟ್ಟಿಗೆ ಏನು ಮಾಡ್ತಾಯಿದ್ದಾರೆ, ನಿಮಗೆ ಮೇಘಾ ಕಂಪ್ನಿಯವರ ಇರಿಗೇಷನ್ ಆಟೋಮೇಷನ್ನು, ಫರ್ಟಿಗೇಷನ್ ಆಟೋಮೇಷನಿಂದ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗ್ಬೋದು, ಈ ವಿಷಯವನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಶ್ರೀ ರಾಜಶೇಖರ್ ಅಂಗಡಿಯವರನ್ನ ಭೇಟಿಯಾಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಜ್ಞಾನವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ನಾವು ಈಗಾಗಲೇ ನಾನು ಇಂಟ್ರೊಡಕ್ಷನಲ್ಲಿ ಹೇಳ್ದಂಗೆ ಆಟೋಮೇಷನ್ ಒಂದು ಮಟ್ಟಕ್ಕೆ ಜನರಿಗೆ ಪರಿಚಯ ಆಗಿದೆ, ಬೇರೆ ಬೇರೆ ಕಾರಣಕ್ಕೆ. ಬೇಡ, ನಮ್ಮ ವೀಕ್ಷಕರಿಗಂತೂ ಹಿಂದೂ ನೀವು ಕೂಡ ಆಯಿತು, ಬೇರೆ ಬೇರೆ ಇಂಜಿನಿಯರ್ಸ್ ಬೇರೆ ಬೇರೆ ಇದರಿಂದ ಸಾಕಷ್ಟು ನಾವು ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಟೋಮೇಷನ್ ಒಂದು ಮಟ್ಟಕ್ಕೆ ಪರಿಚಯ ಆಗಿದೆ. ಈಗ ಆದರೂ ಕೂಡ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಇರಿಗೇಷನ್ ಆಟೋಮೇಷನ್, ಇರಿಗೇಷನ್ ಕಮ್ ಇದು ಫರ್ಟಿಗೇಷನ್. ಸಾಮಾನ್ಯವಾಗಿ ಫರ್ಟಿಗೇಷನ್ ಹೋಗೋರು ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಆದರೂ ತೀರಾ ಜನಸಾಮಾನ್ಯರ ಮಟ್ಟದಲ್ಲಿ ಇನ್ನು ಇರಿಗೇಷನ್ ಆಟೋಮೇಷನ್ನೇ ಬೇಕು. ಅಥವಾ ಬಹುಶಃ ನನ್ನ ಲೆಕ್ಕ 100ಕ್ಕೆ 90% ಆಟೋಮೇಷನ್ ಇರಿಗೇಷನ್ ಮಾತ್ರ ಇರ್ತದೆ. ಫರ್ಟಿಗೇಷನ್ ಮಾಡುವ ಬೆಳೆಗಳಲ್ಲಿ ಮಾಡುವವರು ಅದನ್ನು ಕೂಡ ಮಾಡ್ಕೋತಾರೆ. ಸೊ ಆಗ ನಾವು ಇರಿಗೇಷನ್ ಆಟೋಮೇಷನ್ ಜನರಾಗಿ ಹೇಳ್ಬೋದು. ಅದರ ಪ್ರಸ್ತುತತೆ ಏನಕ್ಕೆ ನಾವು ಅದಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡಿ ಏನಕ್ಕೆ ಮಾಡಬೇಕು, ಒಂದು ನೆಟ್ಸೆಲ್ಲಲ್ಲಿ ಹೇಳೋದಾದರೆ. ಈಗ ಇರಿಗೇಷನ್ ಆಟೋಮೇಷನ್ನು ಈಗಿರೋ ತೊಂದರೆಗಳಲ್ಲಿ ಅಂದರೆ ನಮಗೆ ಕಾರ್ಮಿಕರದು ಇದು ಕಷ್ಟ ಇದೆ, ಸಿಗೋದಿಲ್ಲ. ಸಿಕ್ಕರೂ ಏನಾಗುತ್ತೆ, ಕರೆಕ್ಟ್ ಟೈಮಿಗೆ ನೀರು ಹಾಕಲ್ಲ, ಅಥವಾ ನೀರು ಬಿಟ್ಟು ಇನ್ನೊಂದು ಕಡೆ ಹೋಗಿ ಸಂಜೆ ಹೊತ್ತಿಗೆ ರಿಟರ್ನ್ ಬರ್ತಾರೆ. ಮೋಟ್ರು ರನ್ನಿಂಗ್ ಇರುತ್ತೆ, ವಾಲ್ವ್ ರನ್ನಿಂಗ್ ಇರುತ್ತೆ, ಅಥವಾ ಕರೆಂಟ್ ಇರೋವರೆಗೂ ಎರಡೂ ಕೆಲಸ. ಇನ್ನೊಂದು ಸರಿ ನಾವು ನೋಡೋದಂತೆ ಕರೆಂಟು ನಿರ್ದಿಷ್ಟ ಟೈಮಿಗೆ ಕೊಡ್ತಾರೆ, ಆವತ್ತಿಗೆ ಬರೋದಿಲ್ಲ. ಇವಾಗ ಬರೋ ತನಕ ಕರೆಂಟ್ ಹೋದ್ರೆ ಹೋಯ್ತು, ನಾಳೆನೆ ಮತ್ತೆ 3 ತಾಸು ಕರೆಂಟ್ ಇರುತ್ತೆ. 3 ತಾಸು ಕರೆಂಟ್ ಅಲ್ಲಿ 2 ಅವರ್ ವೇಸ್ಟ್ ಮಾಡಿಬಿಟ್ರೆ ಇನ್ನು 1 ತಾಸು ಮಾತ್ರ ಉಳಿತು. ಸೊ ಅವತ್ತಿಂದ ಶಿಫ್ಟ್ ಇರಿಗೇಷನ್ ಏನಿರುತ್ತೆ ಅದು ಮುಗಿಯೋದಿಲ್ಲ. ಮತ್ ನೀವ್ ಅಲ್ಲಿಲ್ಲ ಅಂದ್ರೆ ಎಷ್ಟು ನೀರ್ ಬಿಟ್ಟ ಗಿಡಕ್ಕೆ ಮಾತಾಡಕ್ ಬರೋದಿಲ್ಲ. ಮಾತಾಡ್ತದೆ, ಬಿಸಿಲಲ್ಲಿ ತಲೆ ಬಗ್ಸಿದ್ರೆ ಅರ್ಥ ಮಾಡ್ಕೋಬೇಕು. ಅದ್ರದ್ದು ಫಸಲಲ್ಲಿ ತೋರಿಸ್ತದೆ, ಮುಖ ಬಾಡಿಸ್ಕೊಂಡಿದ್ರೆ ಅದು ನೀವು ಹೋದ್ರೆ ಮಾತ್ರ. ಸೊ ಹಂಗಾಗಿ ಕ್ವಾಲಿಟಿ ಆಫ್ ಲೇಬರು ಇದರ ದೃಷ್ಟಿಯಿಂದ ಒಂದು. ಆಮೇಲೆ ಈಗ ನಾವು ಎಷ್ಟೋ ಫಾರ್ಮ್ಗಳಿಗೆ ವಿಸಿಟ್ ಮಾಡಿದಾಗ ಅದು ವೀಕೆಂಡ್ಸ್ ಅಲ್ಲಿ ಹೋಗೋದು. ನಮ್ಮ ಫಾರ್ಮರ್ಸ್ ಮೇನ್ಲಿ ಸಿಟಿಗಳಲ್ಲಿ ವರ್ಕ್ ಮಾಡೋರು ವೀಕೆಂಡ್ ಅಲ್ಲಿ ಹೋಗಿ ಇದನ್ನ. ಸೊ ನಾವು ಹೋಗಿದಾಗ ಮಾತ್ರ ನೋಡೋದು ಅಲ್ಲಿ ನೀರು ಹಾಕಿರೋದನ್ನ. ಸೋಮವಾರದಿಂದ ಶುಕ್ರವಾರವರೆಗೂ ಯಾವ ನೀರನ್ನು ಹಾಕಿರಲ್ಲ, ಯಾರು ಹೋಗಿರಲ್ಲ. ಶುಕ್ರವಾರ ಹಾಜರಾಗಿರ್ತಾರೆ ಯಾರು. ಕೆಲವೊಬ್ರು ರೈತರು CCTV ಕ್ಯಾಮ್ರಾ ಹಾಕೊಂಡಿರ್ತಾರೆ, ಅಲ್ಲೇನೋ ಟೈಮಿಗೆ ಸರಿಯಾಗಿ ಹಾಕಲ್ಲ, ಬಟ್ ದಿನ ನೀರು ಹಾಕ್ತಾರೆ, ಟೈಮಿಗೆ ಸರಿಯಾಗಿ ಹಾಕಲ್ಲ. ಈ ತರ ಪ್ರಾಬ್ಲಮ್ಸ್ ನ ನಾವು ಓವರ್ಕಮ್ ಮಾಡಬೇಕು ಅಂತಂದ್ರೆ ಇರಿಗೇಷನ್ ಆಟೋಮೇಷನ್ ತುಂಬಾ ಅಗತ್ಯ ಇದೆ. ಓಕೆ. ಆಮೇಲೆ ಇನ್ನೊಂದು ನಾನು ಆ್ಯಡ್ ಮಾಡ್ಬೋದು ಅಂದ್ರೆ ಹಗಲೊತ್ತಿಗೆ ನೀರು ಬಿಡಬೇಕು. ಆವಾಗ ಲಿಮಿಟೆಡ್ ಅವರ್ಸ್ನಲ್ಲಿ ಬಿಡಬೇಕು ಅಂದ್ರೆ ಇದು ನೀವು ಹೇಳಿದಂಗೆ ಮತ್ತೆ ಸುತ್ತಾಕಿ ಇಲ್ಲಿಗೆ ಬರುತ್ತೆ. ಹೌದು. ಈಗ 3 ಅವರ್ಸ್ ನೈಟ್ ಕೊಟ್ರೆ 3 ಅವರ್ಸ್ ಬೆಳಗ್ಗೆ ಕೊಡ್ತಾರೆ ಅಥವಾ ಮಧ್ಯಾಹ್ನ ಕೊಡ್ತಾರೆ. ಸೊ ಅವಾಗ ಡೇ ಟೈಮ್ ಹೇಗಾದ್ರೂ ಮಾಡ್ಕೊಂಡ್ಬಿಡ್ಬೋದು. ರಾತ್ರಿ ಹೊತ್ತದು ಯಾರು ಇವನ್ ರೈತರು ಓನರ್ ಇದ್ರು ಅವ್ರ ಕೈಯಲ್ಲಿ ಮಾಡಕ್ ಆಗಲ್ಲ. ರಿಸ್ಕ್ ಬರುತ್ತೆ, ಕರಡಿ ಬರುತ್ತೆ, ಹಾವು. ಹೌದು.
ದೃಷ್ಟಿಯಿಂದ ಆ ಟೈಮಲ್ಲಿ ಟ್ರಾನ್ಸ್ಪೋರ್ಟ್ ಇದೆಲ್ಲ ತುಂಬಾ ಕಷ್ಟ ಕಷ್ಟ ಆಗುತ್ತೆ. ಅದರಿಂದ ರಾತ್ರಿ ಇರಿಗೇಷನ್ ಅಂದ್ರೆ ಈಗ ಫಾರ್ಮ್ಸ್ ದೊಡ್ಡದಿರುತ್ತೆ, ಒಂದ್ ದಿನದಲ್ಲಿ ಕಂಪ್ಲೀಟ್ ಶಿಫ್ಟ್ ಇರಿಗೇಷನ್ ಮುಗಿಯಲ್ಲ, ಇಡೀ ಏರಿಯಾ ಕವರ್ ಆಗಲ್ಲ. ಸೊ ಆಗಿದ್ದಾಗ 2 ದಿನ 3 ದಿನ ಆಗುತ್ತೆ. ಅವಾಗ ರಾತ್ರಿ ಇರಿಗೇಷನ್ ಅನಿವಾರ್ಯ ಅಲ್ಲ. ಹಾಗಾಗಿನೇ ಈಗ ರಾತ್ರಿ ಎಷ್ಟಾದ್ರು ಕರೆಂಟ್ ಕೊಡ್ತೀವಿ ಅಂತ ಕೊಡೋದು ಆ ಕಾರಣಕ್ಕೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ರಾತ್ರಿ ನೀರಾವರಿ ಸೂಕ್ತ ಅಲ್ಲ ಅಂದ್ರೂ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಸೊ ಈಗ ಆಮೇಲೆ ಸರ್, ಈಗ ನಮ್ಮನೇಲೇನೆ ನಾವು ಬೆಂಗಳೂರಲ್ಲಿ ನಮ್ಮ ತಮ್ಮ ಇನ್ನೊಂದು ಕಡೆ ಬಿಸ್ನೆಸ್ ಅಲ್ಲಿ ಎಲ್ಲೋ ಕುತ್ಕೊಂಡು ಮಾಡ್ಬೋದು ರಿಮೋಟ್. ಈ ನೀರು ಬಿಡೋದಕ್ಕೆ ಮನುಷ್ಯ ಬೇಕಿಲ್ಲ. ಹೌದು. ಈ ನಿಮ್ಮ ಆಟೋಮೇಷನ್ ಮೊಬೈಲ್ ಅಪ್ಲಿಕೇಶನ್, ಈಗ ನಾವು ಎಲ್ಲದಕ್ಕೂ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಹೌದು. ಕ್ಯಾಶ್ ಟ್ರಾನ್ಸ್ಫರ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಇಡ್ಲಿ ದೋಸೆ ತರ್ಸಕ್ಕೇನೆ ರೂಢಿ ಇದೆ. ತರಕಾರಿಗೂ ಅದೇ ಇದೆ. ಅದೇ ರೀತಿ ಇದನ್ನು ಆಪರೇಟ್ ಮಾಡ್ಬೋದು. ಮತ್ತೆ ಅಷ್ಟೇ ಸಿಂಪಲ್ ಆಗೂ ಇದೆ ಮೊಬೈಲ್ ಇಂಟರ್ಫೇಸ್. ಸೊ ನೀವು ಎಲ್ಲಂದಾದ್ರೂ ಕುತ್ಕೊಂಡು ಮೋಟರ್ ಆನ್ ಮಾಡ್ಬೋದು, ವಾಲ್ ಆಪರೇಟ್ ಮಾಡ್ಬೋದು, ವಾಲ್ ಸ್ವಿಚ್ ಆಫ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅದನ್ನ ಮಾಡೋದಕ್ಕೂ ಅವ್ರ ಹತ್ರ ಟೈಮ್ ಇಲ್ಲ, ರೈತರ ಹತ್ರ ಟೈಮ್ ಇಲ್ಲ, ಎಲ್ಲೋ ಕೆಲಸದಲ್ಲಿ ಇರ್ತಾರೆ, ಬ್ಯಾಂಕ್ ಅಲ್ಲಿ ಇರ್ತಾರೆ, ಏನೋ ಮಾಡ್ತಾರೆ. ಸೊ ಆಗಿದ್ದಾಗ ಅದು ಪ್ರೋಗ್ರಾಮ್ ಮಾಡಿಬಿಟ್ರೆ ಶೆಡ್ಯೂಲ್ ಮಾಡಿ ಮಾಡುತ್ತೆ. ಮತ್ತೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಏನ್ ಕೆಲಸ ಮಾಡಿದೇವೆ ಅಂತ ರಿಪೋರ್ಟ್ ಬರುತ್ತೆ. ಅದು ಕಾರ್ಮಿಕರಿಂದ ಬರಲ್ಲ. ಸುಳ್ಳು ಹೇಳೋದಿಲ್ಲ. ಇದು ಪಕ್ಕ ಹೇಳ್ತದೆ. ಕರೆಂಟ್ ಹೋದ್ರೆ ಕರೆಂಟ್ ಹೋಯ್ತು ಅಂತ ಹೇಳುತ್ತೆ. ನೀರ್ ಬಿಟ್ಟೆ ಇಲ್ಲ ಅಂದ್ರೆ ಬಿಡ್ಲಿಲ್ಲ ಯಾಕೆ ಅಂತ ಹೇಳ್ತದೆ. ಹೌದು. ಇದರಲ್ಲಿ ಮತ್ತೆ ಹೋಗಿದೆ, ಇನ್ನೊಂದಾಗಿದೆ ಹೇಳ್ತದೆ. ಹೌದು. ಇನ್ನೂ ಅಡ್ವಾನ್ಸ್ಡ್ ಇದೆ. ಈಗ ಜಸ್ಟ್ ಈಗ ಪ್ರೋಗ್ರಾಮ್ ಮಾಡಿದ್ರು ಅಂತಂದ್ರೆ 1 ತಾಸಿಗೆ 1 ವಾಲ್ ಅಂತಂದ್ರೆ ಆ ವಾಲ್ ಆಪರೇಟ್ ಆಗಿದೆ ಅಂತ ಫೀಡ್ಬ್ಯಾಕ್ ಬರುತ್ತೆ. ಅದಕ್ಕಿಂತ ನೆಕ್ಸ್ಟ್ ಅಂತಂದ್ರೆ ನಾನು ಇಷ್ಟೇ ಲೀಟರ್ ನೀರ್ ಹಾಕ್ಬೇಕು ಅಂತಾನು ಇರುತ್ತೆ, ಇಷ್ಟು ಬೆಳೆಗಳಿಗೆ. ವಾಲ್ಯೂಮ್ ಬೇಸ್ಡ್. ಆ ವಾಲ್ಯೂಮ್ ಬೇಸ್ಡ್ ಇರಿಗೇಷನ್ ಅಲ್ಲಿ ಎಷ್ಟು ವಾಲ್ವಿಗೆ ಏನೇನ್ ಪ್ರಮಾಣದಲ್ಲಿ ನೀರು ಹೋಗಿದೆ ಅಂತ ಇನ್ಫಾರ್ಮೇಷನ್ ಇರುತ್ತೆ. ಎ ಬ್ಲಾಕಿಗೆ 25,000 ಲೀಟರ್ ಹೋಯ್ತು, ಈ ಕಡೆ 1.5 ಲಕ್ಷ ಹೋಯ್ತು, ಎಲ್ಲ ಲೆಕ್ಕ ಕೂಡ. ಹೌದು. ಈಗ ನಾವು ಪಾಯಿಂಟ್ ಅದಕ್ಕೆ ಬರೋಣ ಸರ್. ಈಗ ಒಟ್ಟಾರೆ ಆಟೋಮೇಷನ್ ಓಕೆ, ಅದನ್ನ ದೂರದಲ್ಲಿ ಕೂತ್ಕೊಂಡು ಎಲ್ಲಿಂದ ಆಪರೇಟ್ ಮಾಡ್ಬೋದು, ಕೈಯಲ್ಲಿ ಮುಟ್ಟಿದ್ರೆ ವ್ಯವಹಾರ ಅಂತ ಇಷ್ಟಗಳು. ಬಟ್ ಇದರಲ್ಲಿ ಒಂದು ಸಿಂಪಲ್ ಇದರ ತತ್ವ ಏನು, ಆಪರೇಟ್ ಆಗೋ ಒಂದು ಫ್ಲೋ ಆಫ್ ಇವೆಂಟ್ ಅಂದ್ರೆ ಹೆಂಗೆ? ಫ್ಲೋ ಆಫ್ ಇವೆಂಟ್ ಹೇಗೆ ಅಂತಂದ್ರೆ, ನಾವು ಈಗ ಮೋಟರ್ ಉಲ್ಟಾ ಬರೋಣ, ಮೋಟರಿಂದ ಬರೋಣ. ಈಗ ಮೋಟರ್ ಫಾರ್ಮ್ ಅಲ್ಲಿ ಇರುತ್ತೆ, ರೈತರ ಇದ್ರಲ್ಲಿ ಪಂಪ್ ಹೌಸ್ ನಲ್ಲಿ ಇರುತ್ತೆ. ಆ ಮೋಟರ್ನ ನಾವು ಫಸ್ಟ್ ಕಂಟ್ರೋಲಿಗೆ ತಗೋಬೇಕು. ಅದ್ರ ಸ್ಟಾರ್ಟರ್ ಪಕ್ಕಕ್ಕೆ ನಾವು ಮೋಟರ್ ಕಂಟ್ರೋಲರ್ ಅಂತ ಒಂದು ಡಿವೈಸ್ ಬರುತ್ತೆ, ಅದನ್ನ ಇನ್ಸರ್ಟ್ ಮಾಡ್ತೀವಿ. ಸ್ಟಾರ್ಟರ್ ಆನ್ ಆಫ್ ನಾವು ಮ್ಯಾನ್ಯುಯಲಿ ಮಾಡೋ ಬದಲಿಗೆ ನಿಮ್ಮ ಆ ಜವಾಬ್ದಾರಿಯನ್ನ ಇದಕ್ಕೆ ಕೊಡ್ತೀವಿ. ಹೌದು. ಅದರಲ್ಲಿ ಏನೆಲ್ಲ ಬರುತ್ತೆ, ಒಂದು ಎಲ್ಲ ಬರುತ್ತೆ ಅದರಲ್ಲಿ. ಈಗ ಒಂದು ಆನ್ ಆಫ್ ಮಾಡೋದು ಒಂದಾಯ್ತು ಬೇಸಿಕ್. ಅದು ಮತ್ತೆ ಡ್ರೈ ರನ್ ಪ್ರೊಡಕ್ಷನ್, ಓವರ್ ವೋಲ್ಟೇಜ್ ಪ್ರೊಡಕ್ಷನ್, ಫೇಸ್ ಇಂಬ್ಯಾಲೆನ್ಸ್ ಪ್ರೊಡಕ್ಷನ್, ಇದೆಲ್ಲಾನು ಅದರಲ್ಲಿ. ಫೇಸ್ ಇಂಬ್ಯಾಲೆನ್ಸ್ ಉಲ್ಟಾ ಆದ್ರೆ ಹೌದು. ಆಮೇಲೆ ಬಹುಶಃ ಲೆಕ್ಕ ಇದು ಲೋ ವೋಲ್ಟೇಜ್ ಪ್ರೊಡಕ್ಷನ್ ಇರಲೇಬೇಕು. ಅದು ಬಹುಶಃ ಮೋಟರ್ ಈಗ ಮಾಮೂಲಿ ಇದರಲ್ಲೇ ಇರುತ್ತೆ, ಅದ್ರಲ್ಲಿ ಇದ್ರಲ್ಲಂತೂ ಪಕ್ಕ. ಹೌದು. ನೀವಲ್ಲಿ ಈಗ ನಾವು ಮೋಟರ್ನ ಕಂಟ್ರೋಲ್ ಮಾಡಲ್ಲ, ಮೋಟರ್ ಜೊತೆ ಒಂದು ಸ್ಟಾರ್ಟರ್ ಸಪ್ಲೈ ಮಾಡಿರ್ತಾರೆ ಮೋಟರ್ ಕಂಪನಿಯವರು. ಸೊ ಆ ಸ್ಟಾರ್ಟರ್ನ ನಾವು ಕಂಟ್ರೋಲ್ ಮೋಟರ್ ಅದರದ್ದು ದೋಸ್ತಿ ಮೇಲೆ ಅದು ಹೇಳ್ದಂಗೆ ಅದು ಕೇಳ್ತದೆ. ಹೌದು. ನೀವು ಅದನ್ನ ಕಂಟ್ರೋಲ್ ಮಾಡ್ತೀವಿ. ಸೊ ಈಗ ಬೇಸಿಗೆಯಲ್ಲಿ ಡ್ರೈ ರನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಹೋದ ವರ್ಷ ಇನ್ಸ್ಟಾಲ್ ಮಾಡಿದ್ರಲ್ಲಿ 5 ನಿಮಿಷಕ್ಕೆಲ್ಲ ಮೋಟರ್ ಡ್ರೈ ಆಗಿರೋ ಕೇಸಸ್ ಇದಾವೆ ಕಡೆ ಸೀರಾ. ಹೌದು. ಸೊ ಆ ಟೈಮಲ್ಲಿ ದಿನನಿತ್ಯ ಇದು ನಡೆದಿದೆ, ಒಂದು 3 ತಿಂಗಳವರೆಗೂ ದಿನನಿತ್ಯ ನಡೆದಿದೆ. ದಿನಾನು ಡ್ರೈ ರನ್ ಪ್ರೊಡಕ್ಷನ್ ಇಂದ ಮೋಟರ್ ಸೇವ್ ಆಗಿದೆ. ಒಂದ್ ದಿನಾನು ಮೋಟರ್ ಸುಡ್ಲಿಲ್ಲ, ಸುಟ್ಟೋಗ್ತದೆ. ಓಕೆ. ಅವಾಗ ಅನಿವಾರ್ಯ ಇದ್ದಷ್ಟು ಅಲ್ಲಿ ಕೆಳಗೆ ಹೋಗಿ ನೋಡಕ್ ಆಗೋದಿಲ್ಲ ಎಷ್ಟು ನೀರಿದೆ ಅಂತ ಆನ್ ಮಾಡೋದು. ಅವಾಗ ಕುತ್ಕೊಂಡು ನೀರು ಬರ್ತಾ ಇದೆಯಲ್ಲ, ಅದು ಆಗ ಕೆಲಸ ಅಲ್ಲ. ಸೊ ನೀವ್ ಹೇಳೋದು ಮೋಟರ್ ಅನ್ನ ಕಂಟ್ರೋಲಿಗೆ ತಗೊಳತ್ತೆ ಸಿಸ್ಟಮ್. ಅಲ್ಲಿ ಅವಾಗ ಆಯ್ತು, ಇದೆಲ್ಲ ನೀವ್ ಹೇಳಿದ ಪ್ಯಾರಾಮೀಟರ್ಸ್ ಬಂತು. ಇನ್ನು ನೆಕ್ಸ್ಟ್ ಅದ ಏನ್ ಮಾಡುತ್ತೆ? ಈಗ ನೆಕ್ಸ್ಟ್ ನಾವು ನಮ್ಮ ಕೆಲಸ ಏನಂತಂದ್ರೆ ವಾಲ್ಗಳನ್ನ ಕಂಟ್ರೋಲ್ ಮಾಡೋದು. ಈ ವಾಲ್ಗಳನ್ನ ಕಂಟ್ರೋಲ್, ಮೋಟರ್ ಆನ್ ಆಯ್ತು, ನೀರ್ ಬಂತು. ಅವಾಗ ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ವಾಲ್ ನೀವು ಕಂಟ್ರೋಲ್ ಮಾಡೋದು. ಹೌದು. ಸೊ ಈಗ ವಾಲ್ ನ ಕಂಟ್ರೋಲ್ ಮಾಡೋದಕ್ಕೆ ಈಗ 2 ತರ ಇದೆ. ಒಂದು, ಈಗ ರೈತರದು ಎಕ್ಸಿಸ್ಟಿಂಗ್ ಇರಿಗೇಷನ್ ಸಿಸ್ಟಮ್ ಇದೆ, ನೀರಾವರಿ ವ್ಯವಸ್ಥೆ ಇದೆ. ಆ ನೀರಾವರಿ ಯಾವ್ದೋ ಒಂದಿರ್ಬೋದು. ನಾವು ಕಂಟ್ರೋಲ್ ಮಾಡೋದು ವಾಲ್ಗಳನ್ನ. ಅದು ಡ್ರಿಪ್ ಇರಲಿ, ಸ್ಪ್ರಿಂಕ್ಲರ್ ಇರಲಿ, ಅಥವಾ ಈಗ ಕೆಲವೊಬ್ರು ಫ್ಲಡ್ ಇರಿಗೇಷನ್ಗೂ ಹಾಕಿಸ್ಕೊಂಡಿದ್ದಾರೆ. ಸೊ ಅವಾಗ ಏನಾಗುತ್ತೆ, ನಾವು ಆ ವಾಲ್ಗಳನ್ನ ಯಾವ ಟೈಮಲ್ಲಿ ಯಾವ್ದನ್ನ ಆಫ್ ಇಡಬೇಕು, ಯಾವ್ದನ್ನ ಚಾಲ್ತಿಯಲ್ಲಿ ಇಡಬೇಕು ಅಂತ ನೋಡ್ಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಅದರಲ್ಲಿ 2 ರೀತಿ ಇದೆ. ಒಂದು ವಯರ್ಡ್, ಮೋಟರ್ ಇಂದ ಆ ವಾಲ್ವ್ ಎಷ್ಟು ದೂರದಲ್ಲಿದೆ ಅಲ್ಲಿವರೆಗೂ ವೈರ್ನ 2 ಅಡಿ 3 ಅಡಿ ಡಿಗ್ ಮಾಡಿಬಿಟ್ಟು ಕೇಬಲ್ ನೆಲದೊಳಗಡೆ ಹಾಕ್ಬಿಡ್ಬೋದು.
ಬೇಡವೇ ಬೇಡ, ಕೇಬಲ್ ಸಮಸ್ಯೆನೇ ಬೇಡ, ಕೇಬಲ್ ಇದನ್ನೇ ಬೇಡ ಫಾರ್ಮಲ್ಲಿ ಅನ್ನೋರಿಗೆ, ಮತ್ತೆ 500 ಮೀಟರ್ಸ್ ಅಥವಾ 400 ಮೀಟರ್ಸ್ಗಿಂತ ಜಾಸ್ತಿ ದೂರದಲ್ಲಿ 1 ರನ್ ಬರೋ ಇದರಲ್ಲಿ ನಾವು ಕಂಪ್ಲೀಟ್ ಆಗಿ ವೈರ್ಲೆಸ್ ಮಾಡ್ಬೋದು. ಹೌದು. ಸೊ ನಾವಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಲೋರಾ ಅಂತ ಒಂದು ಇದು ಮಾಡ್ತೀವಿ. ಸೊ ಅದರಿಂದ ಇಲ್ಲಿಂದ ಆ ವಾಲ್ ವರೆಗೂ ಯಾವುದೇ ರೀತಿ ಕೇಬಲ್ ಬರಲ್ಲ. ಬಟ್ ಅಲ್ಲಿ ಹೇಗೆ ಆ ವಾಲ್ ಹೇಗೆ ಆಪರೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಬ್ಯಾಟ್ರಿ ಕನೆಕ್ಟ್ ಕೊಟ್ಟಿರ್ತೀವಿ. ಸೊ ಇದರಿಂದ ಅದು ನಿಮ್ದು ಮೆಥಡ್. ಈಗ ಕೇಬಲ್ ಹಾಕಿದ್ರೆ ನೀವು ಸೋಲಾರ್ ಬೇಡ, ಇದರಲ್ಲೇ ಕರೆಂಟ್ ಹೋಗ್ತದೆ, ಇದನ್ನು ಮಾಡ್ಬೇಕು. ಸೊ ಒಟ್ಟಲ್ಲಿ ನೀವು ಈಗ ಒಂದು ಪಂಪನ್ನು ಎಲ್ಲಾ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತೀರಿ, ಪ್ರೊಟೆಕ್ಟ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಇನ್ನೊಂದು ನೀರಾವರಿ ನೀವು ಕೈ ಹಾಕೋದಿಲ್ಲ, ವಾಲ್ವನ್ನ ತಿರುಗಿಸೋದ ಮೇಲೆ ನೀರು ಹೋಗ್ಬೇಕಾ ಅಥವಾ ಬೇಡವಾ ಏನಾದ್ರು ಮಾಡ್ತೀರಿ. ಹೌದು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಇನ್ನು ಮುಂದಿನ ಏನು ಕೆಲಸ ಮಾಡುತ್ತೆ ಇನ್ನು ಈ ಸಿಸ್ಟಮ್ಗಳು? ಇದು ಅಡ್ವಾನ್ಸ್ಡ್. ನೆಕ್ಸ್ಟ್ ಈಗ ನಾನು ನಿಮಗೆ ಫಸ್ಟಿಗೆ ಟೈಮ್ ಬೇಸ್ಡ್ ಹೇಳಿದೆ, ಆಮೇಲೆ ಫ್ಲೋ ಬೇಸ್ಡ್ ಹೇಳಿದೆ. ಇದಾದ್ಮೇಲೆ ನಾವು ಸೆನ್ಸರ್ ಬೇಸ್ಡ್ ಮಾಡ್ಬೋದು. ಸೆನ್ಸರ್ ಬೇಸ್ಡ್ ಅಂತಂದ್ರೆ ನಾವು ಎಲ್ಲಿ ತೇವಾಂಶ ಇದನ್ನ ಕೊಟ್ಟು ಅಥವಾ ವೆದರ್ ಸ್ಟೇಷನ್ ಬರುತ್ತೆ. ಸೊ ಇದು ಎಲ್ಲಾದ್ರದ್ದು ಮಾಹಿತಿನ ನಮ್ಮ ಕಂಟ್ರೋಲರ್ ಡಿಟೆಕ್ಟ್ ಮಾಡಿಬಿಟ್ಟು ನೀರನ್ನ ಯಾವಾಗ ಬಿಡಬೇಕು, ಯಾವಾಗ ನಿಲ್ಲಿಸಬೇಕು ಅನ್ನೋದು ಅದೇ. ಅಲ್ಲಿ ಈಗ ನೀವೇನೋ 50,000 ಲೀಟರ್ ನೀರ್ ಬಿಡು ಅಥವಾ ಅರ್ಧ ಗಂಟೆ ಬಿಡು ಅಂತ ಹೇಳ್ತೀರಿ, ಬಟ್ ಈಗಾಗಲೇ ತಂಪಿದೆ ಅಥವಾ ಮಳೆ ಬಂದಿತ್ತು, ತಂಪಾಗಿತ್ತು, ಆವಾಗ ಅನ್ಯಾಯವಾಗಿ ನೀರು ಹೋಗೋದನ್ನ ಈ ಸೆನ್ಸರ್ ಬೇಸ್ಡ್ ಹಾಕಿದ್ರೆ ನಿಲ್ಸುತ್ತೆ. ಅದು ಬೇಡ ನೀರ್ ಐತಿ ಬಿಡೋ ಅಗತ್ಯ ಇಲ್ಲ ಅಂತ ಬಂದ್ ಮಾಡ್ಬಿಡೋದು. ಆಮೇಲೆ ಆ ಸೆನ್ಸರ್ದು ಪ್ಯಾರಾಮೀಟರ್ಸ್ ಏನಿದೆ, ಎಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಕ್ಕೆ ನೀರ್ ಹಾಕ್ಬೇಕು, ಮಿನಿಮಮ್ ಎಷ್ಟಕ್ಕೆ ನೀರ್ನ ಇದನ್ನ ಮಾಡ್ಬೇಕು ಅನ್ನೋದನ್ನ ಅದನ್ನು ರೈತರೇ ಕಂಟ್ರೋಲ್ ತಗೋಬಹುದು. ಅಂದ್ರೆ ಸೆಟ್ಟಿಂಗ್ ಇರುತ್ತೆ,
30% ಬಂದ್ರೆ ಇರಿಗೇಷನ್ ಸ್ಟಾರ್ಟ್ ಮಾಡಿ, 80% ಬಂದ್ರೆ ಇದು ಮಾಡಿ. ಕೆಲವೊಂದು ಗಿಡಕ್ಕೆ 60% ಬಂದ್ರೆ ಇರಿಗೇಷನ್ ಸ್ಟಾಪ್ ಮಾಡ್ಬೇಕಾಗಿರುತ್ತೆ. ಆ ರೀತಿ ಇದ್ದಾಗ ನಾವು ಸೆನ್ಸರ್ಸ್ನು ಒಂದು ಪ್ರೋಗ್ರಾಮ್ ಮಾಡಿ ಒಂದು ಥ್ರೆಶ್ ಹೋಲ್ಡ್ ಲಿಮಿಟ್ ಅಂತ ಹೇಳ್ತೀವಿ, ಅಲ್ಲಿಗೆ ನಾವು ಸೆಟ್ ಮಾಡ್ಬೋದು. ಓಕೆ, ಸೊ ಇದೆಲ್ಲದನ್ನು ನಿಮ್ಮ ಈ ಕಂಟ್ರೋಲರ್ ಮಾಡುತ್ತೆ. ಆ ಕಂಟ್ರೋಲರ್ ಅನ್ನ ನೀವು ದೂರದಲ್ಲಿ ಕೂತ್ಕೊಂಡು ಹೆಂಗ್ ಕಂಟ್ರೋಲ್ ಮಾಡ್ತೀರಿ? ಅದು ಸಿಮ್ ಕಾರ್ಡ್ ಇಂದ ಕನೆಕ್ಟೆಡ್ ಇರುತ್ತೆ. ಓಕೆ, GSM ಎನಿಥಿಂಗ್ 2G 3G 4G 5G ಯಾವ್ದಾದ್ರು ನೆಟ್ವರ್ಕ್ ಇಂದ ಕನೆಕ್ಟ್ ಇರುತ್ತೆ. ನಮಗೆ ಈ ಸಿಸ್ಟಮ್ನ ಇನ್ಸ್ಟಾಲ್ ಮಾಡೋದಕ್ಕೆ ಮೇನ್ ಅಗತ್ಯವಿರೋದು ನೆಟ್ವರ್ಕ್ ಇರಬೇಕು. ಆ ಮೋಟರ್ ಹತ್ರ ಮಾತ್ರ, ಸ್ಟಾರ್ಟರ್ ಹತ್ರ ಮಾತ್ರ. ಫಾರ್ಮಲ್ಲಿ ಎಲ್ಲಾದ್ರೂ ಇತ್ತು ಬಿಟ್ಟು ಅದು ನಡೆಯುತ್ತೆ, ಬಟ್ ಆ ಮೋಟರ್ ಹತ್ರ ಇರಲೇಬೇಕು. ಸೊ ಅಲ್ಲಿ ಇತ್ತು ಅಂತ ಒಂದು 2 ಕಡೆ ಸಿಗ್ನಲ್ ಬೇಕಾ? ಹೌದು. ನಮಗೆ ಡೌನ್ಲೋಡ್ ಸ್ಪೀಡು, ಅಪ್ಲೋಡ್ ಸ್ಪೀಡು ಅದೆಲ್ಲ ಏನ್ ಬೇಕಿಲ್ಲ, ನೆಟ್ವರ್ಕ್ ಇರಬೇಕು. ನೆಟ್ವರ್ಕ್ ಮೊಬೈಲ್ ನೆಟ್ವರ್ಕ್ ಇದ್ರೆ ಸಾಕು. ಹೌದು, ನಿಮಗೆ ಡೇಟಾ ಬಗ್ಗೆ ಬರುತ್ತೆ ಏನಿಲ್ಲ. ಯಾಕಂದ್ರೆ ಎಲ್ಲ ಜಸ್ಟ್ ಪ್ಯಾಕೆಟ್ ಸೈಜ್ ಅಲ್ಲಿ ಇದು ಆಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಸೊ ಮೊಬೈಲ್ ಅಪ್ಲಿಕೇಶನ್ ಇಂದ ನೀವು ಎಲ್ಲಿಂದಾದ್ರೂ ಕುತ್ಕೊಂಡು ನೀವು ಕಂಟ್ರೋಲರ್ ಏನ್ ಫಾರ್ಮ್ ಅಲ್ಲಿ ಫಿಕ್ಸ್ ಮಾಡಿರ್ತೀರಿ ಅದು ನಿಮ್ ಜೊತೆ ಲೈವ್ ಅಲ್ಲಿ ಇರುತ್ತೆ. ಅಲ್ಲಿ ಏನ್ ಆಕ್ಚುಯಲ್ ಪ್ರೋಗ್ರಾಮ್ ಇದೆ ಅದನ್ನ ನಿಮ್ಗೆ ತೋರಿಸ್ತಾ ಇರುತ್ತೆ. ಕರೆಂಟ್ ಇದೆನೋ ಇಲ್ವೋ, ಕರೆಂಟ್ ಇದ್ರೂ ಒಂದು ಫೇಸ್ ಹೋಗಿದೆನೋ, ಎಲ್ಲಾ ಡೀಟೇಲ್ಸ್ ನಿಮಗೆ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಹೌದು, ಅದಕ್ಕೆ ತಕ್ಕ ನೀವು ಅಗತ್ಯ ಬಿದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು. ಹೌದು, ಎನಿ ಟೈಮ್. ಸೊ ಈಗ ಒಂದು ಒಂದು ಪ್ರೋಗ್ರಾಮ್ ಈ ವಾರಕ್ಕೆ ನಾವು ಸೆಟ್ ಮಾಡಿದ್ವಿ, ಇವತ್ತು ನಾನು ಫ್ರೀ ಆಗಿದ್ದೀನಿ, ಕರೆಂಟ್ ಬಂತು, ಇಮಿಡಿಯೇಟ್ ಆಗಿ ನಾನು ಇರಿಗೇಷನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಮ್ಯಾನ್ಯುವಲಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇರಿಗೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದಾದ್ರೂ ವರ್ಲ್ಡ್ ವೈಡ್ ಎಲ್ಲಾದ್ರೂ. ಕೆಲವೊಂದು ಕಸ್ಟಮರ್ಸ್ ನಮ್ದು ಓವರ್ಸೀಸ್ನವರು ಇದ್ದಾರೆ. ಹೌದು. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಇಲ್ಲಿ ಮನೇಲಿ ಇದ್ದವರು ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಇದೆಲ್ಲ ತಿಳಿಯೋದಿಲ್ಲ. ಅವರೆಲ್ಲೋ ಅಲ್ಲೆಲ್ಲೋ ಕುತ್ಕೊಂಡು ದುಬೈದಲ್ಲಿ ಕುತ್ಕೊಂಡು ಮಾಡ್ತಾರೆ. ಹೌದು, ಯಾಕಂದ್ರೆ ಇದು ನಾವು ಮೊಬೈಲ್ ಅಪ್ಲಿಕೇಶನ್ ಒಬ್ರಿಗೆ ಕೊಡಲ್ಲ, 10 ಜನಕ್ಕೆ ಕೊಡ್ತೀವಿ. ಒಬ್ರು ಅಡ್ಮಿನ್, 9 ಜನ ಯೂಸರ್ಸ್. ಓಕೆ, ಯಾರು ಬೇಕಾದ್ರೂ ಅವರು ಯಾರು ನೀರ್ ಬಿಟ್ಟೆ ಯಾರು ಬಂದ್ ಮಾಡಿದ ಲೆಕ್ಕ ಸಿಗುತ್ತೆ, ಎಲ್ಲ ಲೆಕ್ಕ ಸಿಗುತ್ತೆ. ಮಧ್ಯದಲ್ಲಿ ಯಾವ್ದಾದ್ರು ಅಧಿಕ ಪ್ರಸಂಗ ಮಾಡಿ ಬಂದ್ ಮಾಡಿದ್ರೆ ಅವಾಗ ಅವನ್ನ ನೀವು ನೋಡಪ್ಪ ನೀನೇ ಬಂದ್ ಮಾಡಿದ್ದೆ ಅಂತ ಕೇಳ್ಬೋದು. ಆಮೇಲೆ ಅಧಿಕ ಪ್ರಸಂಗಿ ಅನ್ನೋದಕ್ಕಿಂತ ಡೂಪ್ಲಿಕೇಶನ್ ಆಗಲ್ಲ ಸರ್. ಅಂದ್ರೆ ನಾವು ಇಬ್ರು ಇರಿಗೇಷನ್ ಸೇಮ್ ಇದಕ್ಕೆ ಮಾಡಲ್ಲ. ಬೆಳಗ್ಗೆ ನೀವು 7ರಿಂದ 8ಕ್ಕೆ ಮಾಡಿರ್ತೀರಾ, ನಾನು ಸಂಜೆ ಸೇಮ್ ಟೈಮ್ 8ರಿಂದ 9ಕ್ಕೆ ಮತ್ತೆ ನಾನು ಮಾಡಲ್ಲ, ಯಾಕಂದ್ರೆ ನೀವು ಮಾಡಿದೀರಾ ಅಂತ ಮೆಸೇಜ್ ಬಂದಿರುತ್ತೆ, ಮೆಸೇಜ್ ಇರುತ್ತದೆ, ಎಂಟ್ರಿ ಇರುತ್ತೆ. ಓಕೆ, ಮೊಬೈಲ್ ನೆಟ್ವರ್ಕ್ ಇಲ್ಲ, ಅವಾಗ ಏನು ಮಾಡೋಣ? ಮೊಬೈಲ್ ನೆಟ್ವರ್ಕ್ ಇಲ್ಲ ಅಂತಂದ್ರೆ ನಾವು ಇದು ಕೆಲಸನ ಮುಂದೆ ಇದು ಮಾಡಲ್ಲ. ಅಲ್ಲಿ ಹೇಗಾದ್ರೂ ನೆಟ್ವರ್ಕ್ನ ಅವರು ಇದು ಮಾಡ್ಕೊಂಡು. ಬಟ್ ನಾನು ಹೇಳ್ತೀನಿ, ನಿಮ್ಮ ಮೊಬೈಲ್ನಿಂದ ಸ್ಟಾರ್ಟರಿಗೆ ಅಥವಾ ನಿಮ್ಮ ಮೋಡೆಮಿಗೆ ಕನೆಕ್ಟಿಗೆ ನೆಟ್ವರ್ಕ್ ಬೇಕು, ಅಲ್ಲಿಂದ ಮುಂದೆ ನೆಟ್ವರ್ಕ್ ಬೇಕಿಲ್ಲ. ಇಲ್ಲ, ನಮಗೆ ನೆಟ್ವರ್ಕ್ ಬೇಕಾಗಿರೋದು ಆ ಮೋಟರ್ ಕಂಟ್ರೋಲರ್ ಎಲ್ಲಿ ಫಿಕ್ಸ್ ಮಾಡ್ತೀವಿ ಆ ಕಂಟ್ರೋಲರ್ಗೆ ಮಾತ್ರ ಬೇಕಲ್ವಾ. ಈಗ ಅಲ್ಲಿಂದ ಮುಂದಂತೂ ಏನು ಬೇಕಿಲ್ಲ, ನೆಟ್ವರ್ಕ್ ಡಿಪೆಂಡೆಂಟ್ ಅಲ್ಲ. ನಾನು ಹೋಗಿ ಒಂದ್ಸರಿ ಅಲ್ಲಿ ಹೋಗಿ ಯಾತೋ ನಂದು ಒಂದ್ಸರಿ ನೆಟ್ವರ್ಕ್ ಬರುತ್ತೆ, ಒಂದ್ಸರಿ ವೀಕ್. ಬೇಸಿಕಲಿ ನಾವು ಮಲೆನಾಡು ಬೆಲ್ಟಲ್ಲಿ ವೀಕ್ ನೆಟ್ವರ್ಕ್ ಇರುತ್ತೆ, ಒಂದೊಂದ್ಸರಿ ಬರುತ್ತೆ. ಇಲ್ಲ ಸಂಜೆ ಆದ್ಮೇಲೆ ತೆಗೆದ್ಬಿಡ್ತಾರೆ, ಗುಡುಗು ಮಿಂಚು ಆದ್ರೆ ತೆಗೆದ್ಬಿಡ್ತಾರೆ, ಇನ್ನೇನೋ ಡೀಸೆಲ್ ಇಲ್ಲ ಅಂತ ಜನರೇಟರ್ ಇವೆಲ್ಲ ಇರುತ್ತೆ, ಒಂದೊಂದ್ಸರಿ ಇರ್ತದೆ. ನಾನು ಇದ್ದಾಗ ಅಲ್ಲೇ ಹೋಗಿ ನಿಂತು ಅಲ್ಲಿ ಮ್ಯಾನ್ಯುವಲಿ ಸೆಟ್ ಮಾಡೋಕ್ಕೂ ಬರುತ್ತಾ? ಇಲ್ಲ, ಮೊಬೈಲ್ ಅಲ್ಲಿ ಮಾತ್ರ ಸೆಟ್ ಮಾಡೋದು. PLC ಬೇಸ್ಡ್ ಪ್ರೋಗ್ರಾಮಿಂಗ್ ಇರಲ್ಲ. ಅಂದ್ರೆ ನೀವು ಹಾಗಾಗಿ ಈಗ ನೀವು ಮೊಬೈಲ್ ಅಟ್ಲೀಸ್ಟ್ ಸೆಟ್ ಮಾಡೋದಕ್ಕಾದ್ರೂ ಸಿಗ್ನಲ್ ಬೇಕು. ಈಗ ನಾವು ಸೆಟ್ ಮಾಡಿ ಈ ವಾರದ್ದೆಲ್ಲ ಪ್ರೋಗ್ರಾಮ್ ಶೆಡ್ಯೂಲ್ ಮಾಡಿದ್ವಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಸೋಮವಾರ ಶೆಡ್ಯೂಲ್ ಮಾಡಿದ್ವಿ, ನೀವು ಹೇಳಿದ ಪ್ರಾಬ್ಲಮ್ ಬುಧವಾರ ಆಯ್ತು ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಅಲ್ಲಿ ಎಲ್ಲಾ ಕೆಲಸ ನಡೀತಾ ಇರುತ್ತೆ, ಆದ್ರೆ ರೈತರಿಗೆ ಇಲ್ಲಿ ಫೀಡ್ಬ್ಯಾಕ್ ಬರೋದಿಲ್ಲ. ಬಟ್ ನಂಗೆ ಗೊತ್ತು ಸಿಗ್ನಲ್ ಇಲ್ಲ, ಹಂಗಾಗಿ ಫೀಡ್ಬ್ಯಾಕ್ ಬಂದಿಲ್ಲ ಅಂತ ಅರ್ಥ ಮಾಡ್ಕೋಬಹುದು. ಅದೇ ನೀವು ಅಸಂಪ್ಷನ್ ಮಾಡ್ಕೋಬಹುದು. ಇವತ್ತು ನಿಮಗೆ 2 ಗಂಟೆಗೆ ಇರಿಗೇಷನ್ ಸ್ಟಾರ್ಟ್ ಆಗಿದ್ದು, ಸಂಜೆ 6 ಗಂಟೆಗೆ ಸಿಗ್ನಲ್ ಬಂದ್ರೆ 6 ಗಂಟೆಗೆ ನಿಮಗೆ ಅದ್ರ ಮಾಹಿತಿ ಬರುತ್ತೆ. ಅಲ್ಲಿವರೆಗೂ ನಿಮಗೆ ತಾಳ್ಮೆ ಇರಬೇಕು. ಅಲ್ಲಲ್ಲ, ಅದು ಸರ್. ಈಗ ನಾವು ಲೇಬರ್ ಅನ್ನು ಬಿಟ್ಟು ಮಾಡಿದ್ರೆ ಯಾವತ್ತೂ ಫೀಡ್ಬ್ಯಾಕ್ ಬರೋದಿಲ್ಲ, ಗಿಡ ನೋಡೋದಕ್ಕೆ ಗೊತ್ತಾಗಲ್ಲ. ಅದಕ್ಕಿಂತ ಇದು ಬೆಟರ್ ಅಲ್ವಾ? ಅದಕ್ಕಿಂತ ಇದು ಬೆಟರ್. ಸೊ ಆತರ ಅನ್ಸರ್ಟನಿಟಿ ಇದ್ದಾಗ, ಬಟ್ ಒಂದು ನೀವು ಹೇಳೋದು ಅದ್ರದ್ದು ಕೆಲಸ ಅದು ಮಾಡುತ್ತೆ. ಪ್ರೋಗ್ರಾಮ್ ಫೀಡ್ ಇದ್ರೆ, ಈಗ ಇಮಿಡಿಯೇಟ್ ಆಗಿ ಲೈವ್ ಆಗಿ ನೀವು ಆಪರೇಟ್ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ. ಬಟ್ ಹಿಂಗೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ ಅಂತ ಆದ್ರೂ ಒಂದ್ಸರಿ ಫೀಡ್ ಮಾಡೋದಕ್ಕೆ ಬೇಕೇ ಬೇಕು ಸಿಗ್ನಲ್. ಆಮೇಲೆ ಅದ್ರ ಪಾಡಿ ಅದು ಕೆಲಸ ಮಾಡೋದಕ್ಕೆ ಏನು ಬೇಕಿಲ್ಲ. ಈಗ ಸರ್ ಇದಾಯ್ತು. ಈಗ ನಿಮ್ಮ ಕಂಪ್ನಿ ವಿಷಯಕ್ಕೆ ಬಂದ್ರೆ, ಈಗ ಮೇಘಾದವರದ್ದು ಯಾವ ಮಟ್ಟಕ್ಕೆ ಇದೆ? ಇದು ನಿಮ್ಮದೇ ಬ್ರ್ಯಾಂಡ್ ಇದೆಯೋ ಅಥವಾ ನೀವು ಬೇರೆಯವ್ರದ್ದನ್ನು ಮಾಡ್ತೀರಿ? ಏನಿದೆ? ನಮ್ಮದೇ ಬ್ರ್ಯಾಂಡ್ ಇದೆ, ಮೇಘಾ ಅಗ್ರೋಟೆಕ್ ಕಂಪ್ನಿ ಬ್ರ್ಯಾಂಡ್ ನೇಮ್ ಅಲ್ಲೇ.
ಅದರಲ್ಲಿ ಈಗ ನೀವು ಹೇಳಿದಂತ ಎಲ್ಲ ಫೆಸಿಲಿಟಿ ಇದೆ. ಇರಿಗೇಷನ್ ಮತ್ತೆ ಫರ್ಟಿಗೇಷನ್ ಎರಡೂ ಇದೆ. ನಾವು ಇದುವರೆಗೂ ಫರ್ಟಿಗೇಷನ್ ಬಗ್ಗೆ ಮಾತಾಡಲಿಲ್ಲ. ಸೊ ಫರ್ಟಿಗೇಷನ್ ಆಟೋಮೇಷನ್ ಇದರಲ್ಲಿ ಮಾಡಬಹುದು. ಹೌದು. ಈಗ ಯಾಕಂದ್ರೆ ಇರಿಗೇಷನ್ದು ಇವ್ರದ್ದು ಲೇಬರ್ ಎಕ್ಸ್ಪೆನ್ಸ್ ಎಷ್ಟಿದೆ ಅದ್ರದ್ದು ಒಂದು 10% ಗೊಬ್ಬರ ಹಾಕೋದು ಎಕ್ಸ್ಪೆನ್ಸಸ್ ಬರುತ್ತೆ. ಆದ್ಮೇಲೆ ಗೊಬ್ಬರದ ಕಾಸ್ಟ್, ಇದೆಲ್ಲಾನು ರಿಡ್ಯೂಸ್ ಮಾಡೋದಕ್ಕೆ ಫರ್ಟಿಗೇಷನ್ ಗೊಬ್ಬರದ ಕಾಸ್ಟ್ ಒಂದು ಸರ್ ಸ್ವಲ್ಪ ಎಡವಟ್ಟಾದ್ರೆ ಇಲ್ಲಿ ಬೆಳೆಯಲ್ಲಿ ಪರಿಣಾಮ ಬೀರ್ತದೆ. ನೀವು ಯೂರಿಯಾ ಹೆಚ್ಚು ಕೊಟ್ಟು ಇನ್ನೊಂದು ಕಡಿಮೆ ಕೊಟ್ಟು ಇವೆಲ್ಲ ಮ್ಯಾನ್ಯುಯಲ್ ಎರರ್ಸಿಗಲ್ಲಿ ಸಾಕಷ್ಟು ಅವಕಾಶ ಒಂದು. ಆಮೇಲೆ ಇನ್ನೊಂದು ಸರ್ ನಾನು ಮೇಲ್ನೋಟಕ್ಕೆ ಪ್ರಾಕ್ಟಿಕಲಿ ಹೇಳೋದಂದ್ರೆ ನೀರಾದ್ರೆ ಅವನಿಗೆ ವಾಲ್ ತಿರ್ಸೋದು ಸಿಂಪಲ್, ಅದ್ರಲ್ಲಿ ಏನು ಕಷ್ಟ. ಇದು ಕಷ್ಟ, ಅದರಲ್ಲಿ ಹೆಚ್ಚು ಕಮ್ಮಿ ಅವನಿಗೆ ಓದಕ್ ಬರೋದಿಲ್ಲ, ಇದು ಅರ್ಥ ಆಗೋದಿಲ್ಲ, ಅದ್ರ ಮಹತ್ವ ಗೊತ್ತಿಲ್ಲ, ಯಾವುದೋ ಒಂದನ್ನು ಹೆಚ್ಚಿಗೆ ಆಗ್ತಾನೆ, ಇವೆಲ್ಲ ರಾಮಾಯಣ ಆಗೋದಕ್ಕೆ ಅವಕಾಶಗಳಿದೆ. ಅದ್ರ ಮೇಲೆ ಆಟೋಮೇಷನ್ ಮಾಡಿ ಮಷೀನಿಗೆ ಒಪ್ಪಿಸ್ಬಿಟ್ರೆ, ಯಾಕೆ ಸಾಮಾನ್ಯ ನಾವು ಫಾರ್ಮ್ನಲ್ಲಿ ಇಟ್ಟವ್ರು ಲೇಬರ್ಸ್ ಇರ್ತಾರೆ, ಅವ್ರಿಗೆ ಅಷ್ಟೊಂದೆಲ್ಲ ಜ್ಞಾನ ಇರ್ಬೇಕಂತ ನಾವು ನಿರೀಕ್ಷೆ ಮಾಡಕ್ ಆಗೋದಿಲ್ಲ, ಅಥವಾ ಅಟಲ ಜ್ಞಾನ ಇದ್ದವನು ಕೃಷಿ ಕೆಲಸಕ್ಕೆ ಬರದೇನೆ ಇಲ್ಲ. ಸೊ ಅದು ಕೂಡ ನಿಮ್ಮ ಸಿಸ್ಟಮ್ ನಲ್ಲಿ ಅಡಾಪ್ಟ್ ಮಾಡಿ, ಬಟ್ ಕಾಸ್ಟ್ ಆಡ್ ಆಗುತ್ತೆ. ಅದ್ರ ಮೇಲೆ ಕ್ರಾಪ್ ಸ್ಪೆಸಿಫಿಕ್ ಆಗಿ ಈಗ ರೈತರಿಗೆ ಈಗ ನಮ್ಮ ಸಿಂಗಲ್ ಇಂಜೆಕ್ಟರ್ ಫರ್ಟಿಗೇಷನ್ ಯೂನಿಟ್ ಇಂದ ಎಷ್ಟು ಇಂಜೆಕ್ಟರ್ ಬೇಕಾದ್ರೂ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ರೈತರದ್ದು ಫಾರ್ಮ್ ಸರ್ವೆ ಮಾಡ್ಕೊಂಡು ಅಲ್ಲಿ ಅವರು ಏನೇನು ಹಾಕ್ತಾರೆ, ಅಟ್ ಎ ಟೈಮ್ ಹಾಕ್ತಾರ ಅಥವಾ ಇವತ್ತೊಂದು ಕೊಡ್ತಾರೆ ನಾಳೆ ಒಂದು ಕೊಡ್ತಾರ, ಇದನ್ನೆಲ್ಲ ನಾವು ನೋಡ್ಕೊಂಡು ಸಿಂಗಲ್ ಇಂಜೆಕ್ಟರ್ ಬೇಕಾ 2 ಇಂಜೆಕ್ಟರ್ ಬೇಕಾ ಅದನ್ನ ನಾವೆಲ್ಲಾನು ಕೊಡ್ಬೋದು. ಈಗ ಒಂದೇ ಇಂಜೆಕ್ಟರ್ಗೆ ಬೇಕಾದ್ರೆ 2-3 ಟ್ಯಾಂಕ್ನು ಕೊಡ್ಬೋದು. ಮತ್ತೆ ಅದಕ್ಕೊಂದು ಸೆಲೆಕ್ಟರ್ ಸ್ವಿಚ್ ಕೊಡ್ತೀವಿ. ಸೊ ಇದೆಲ್ಲ ಕಸ್ಟಮೈಸೇಷನ್ ಮೇಲೆ ರೇಟ್ ಕೂಡ ವ್ಯತ್ಯಾಸ ಆಗುತ್ತೆ. ಈಗ ಬ್ರಾಡರ್ ಲೈನ್ ಅಲ್ಲಿ ನಾವು ಇರಿಗೇಷನ್ ಆಟೋಮೇಷನ್ ಗೆ ಬಂದ್ರೆ ಖರ್ಚು ಎಷ್ಟು ಸಾಮಾನ್ಯ ಒಂದು ರೇಂಜ್ ಏನಿರುತ್ತೆ? ಈಗ ಏಕರ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ಇದು ವಾಲ್ವ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ವಾಲ್ವ್ಗಳು ಬರ್ತವೆ ಮತ್ತೆ ಮೋಟರ್ ಇಂದ ವಾಲ್ವ್ ಮತ್ತೆ ವಾಲ್ವ್ ಇಂದ ವಾಲ್ವಿಗೆ ಎಷ್ಟು ದೂರದಲ್ಲಿ ಅದನ್ನ ಇದನ್ನ ಮಾಡಿದ್ದಾರೆ ಅಂತ. ಏನಕ್ಕೆ ಕೇಬಲ್ದು ಏನಂತ ಇದು ಮಾಡ್ಬೋದು. ಈಗ ಒಂದು 5 ಎಕರೆಗೆ ಒಂದು ತೋಟದಲ್ಲಿ 5,000 ಕೇಬಲ್ ಕಾಸ್ಟ್ ಬರ್ಬೋದು. ಇದೇ ಸೇಮ್ 5 ಎಕರೆ ಬೇರೆ ತರ ಇರಿಗೇಷನ್ ಮಾಡಿದಲ್ಲಿ 30,000 ಬರ್ಬೋದು ಕೇಬಲ್ ಕಾಸ್ಟ್. ಸೊ ಅದಕ್ಕೋಸ್ಕರ ನಾವು ಅದನ್ನ ಒಂದು ಸರ್ವೆ ಮಾಡಿನೇ ಒಂದು ಕಾಸ್ಟ್ ಕೊಡ್ಬೋದು. ಆಮೇಲೆ ಇನ್ನೊಂದು ಅಂದ್ರೆ ಈಗ ಏರಿಯಾ ಹೆಚ್ಚಾದಂಗೆ ಸ್ವಾಭಾವಿಕವಾಗಿ ವಾಲ್ವಿನ ಕಾಸ್ಟ್ ಹೆಚ್ಚಾಗುತ್ತೆ. ಏನಕ್ಕೆಂದ್ರೆ ಅಷ್ಟು ನಂಬರ್ ಆಫ್ ವಾಲ್ವ್ಸ್ ಹೆಚ್ಚಾಗುತ್ತೆ. ಹೌದು. ಒಂದು ಅಂದ್ರೆ ಇಲ್ಲಿ ನೀವು ಅಂದ್ರೆ ಸೊಲೈಡ್ ವಾಲ್ವ್ ಬಳಸ್ತೀರಿ. ಹೌದು. ಸೊ ಇಲ್ಲಿ ಏನಾಗುತ್ತೆ, ಈಗ ಈ ಥರದ್ದು ಆಟೋಮೇಷನ್ಗೆ ಹೋಗುವಾಗ ನೀವು ಒಂದು ಮಟ್ಟಕ್ಕೆ ಸ್ಟ್ರೀಮ್ ಲೈನ್ ಮಾಡ್ಬೇಕು, ಅದೆಲ್ಲ ರೆಕ್ಟಿಫೈ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾವು ದಿನ ಮನ್ಸಿಗೆ ಬಂದಲ್ಲಿ ವಾಲ್ವ್ 250-500 ರೂಪಾಯಿ ಸಿಗ್ತದೆ, ಕಂಡಲ್ಲಿ ವಾಲ್ವ್ ಹಾಕಿ ಅಲ್ಲಿ ನೀವು ಕಮ್ಮಿ ಮಾಡುವ ಒಂದ್ಸರಿ ಅದನ್ನೆಲ್ಲ ಒಂದು ಮಟ್ಟಕ್ಕೆ ಸ್ಟ್ರೀಮ್ ಲೈನ್ ಮಾಡಿದ್ರೆ ದುಡ್ಡು ಉಳಿತದೆ. ಬಟ್ ಮೊನ್ನೆ ನಾವು ಮೈಸೂರ್ ಹತ್ರ ಹೋಗಿದ್ವಿ ಸರ್ವೆಗೆ. ಈಗ ಅವರು 3 ಎಕರೆ ಜಾಗದಲ್ಲಿ 15 ವಾಲ್ ಹಾಕಿದ್ದಾರೆ. 3 ಎಕರೆಗೆ ಬಟ್ ಹಾಕ್ಬಿಟ್ಟು 25-30 ವರ್ಷ ಆಯ್ತು. ಅಂಡರ್ ಗ್ರೌಂಡ್ ಎಲ್ಲ ಲೀಕೇಜ್ ಆಗ್ತಾ ಇದೆ. ಸೊ ಅದಕ್ಕೆ ನಮ್ಮ ಮೇಘಾದಲ್ಲಿ ಇವನ್ ಡ್ರಿಪ್ ಇರಿಗೇಷನ್ ಅಲ್ಲೂ ಕಂಪ್ಲೀಟ್ ಎಕ್ಸ್ಪರ್ಟೈಸ್ ಇರೋದ್ರಿಂದ ನಾವು ಅವ್ರನ್ನು ಕರ್ಕೊಂಡು ಹೋಗಿದ್ವಿ. ಈಗ ರೈತರು ಕಂಪ್ಲೀಟ್ ಚೇಂಜ್ ಮಾಡ್ಬಿಡೋಣ, ನಿಮ್ಮ ಡಿಸೈನು ಇಷ್ಟ ಆಗಿದೆ, ನಿಮ್ದು ಇದನ್ನು ಇಷ್ಟ ಆಗಿದೆ, ಮತ್ತೆ ಇಸ್ರೇಲ್ ಬೇಸ್ಡ್ ಸೆಂಟ್ರಲೈಸ್ಡ್ ಇರಿಗೇಷನ್ ಮಾಡೋಣ ಅಂತನೂ ಒಪ್ಕೊಂಡಿದ್ದಾರೆ. ಈಗ 15 ವಾಲ್ ಇರೋದನ್ನ ನಾವು 4 ವಾಲಿಗೆ ರಿಡ್ಯೂಸ್ ಮಾಡಿದ್ವಿ. ಅಷ್ಟು ಅವಾಗ ಅಷ್ಟು ಕಾಂಪ್ಲಿಕೇಶನ್ ಕಡಿಮೆ, ರೆಗ್ಯುಲರ್ ಕೋರ್ಸ್ ನಲ್ಲಿ ಮುಂದೆ ಲಾಂಗ್ ರನ್ ನಲ್ಲಿ ಅದಷ್ಟು ಜಂಜಾಟಗಳು ಕಡಿಮೆ. ಹೌದು. ಇವತ್ತಿನ ರೇಟಿಗೆ ದುಡ್ಡು ಉಳಿತದೆ. ಹೌದು. ಈಗ ನೀವು ಕಾಸ್ಟಿಂಗ್ ಅಂತ ಕೇಳಿದ್ರಲ್ಲ, ಈಗ 4 ವಾಲ್ ಇದಕ್ಕೆ 1 ಲಕ್ಷದ ಒಳಗಡೆ ಎಲ್ಲ ಕೆಲಸ ಮುಗಿದೋಯ್ತು. ಆಟೋಮೇಷನ್ 1 ಲಕ್ಷ ಒಳಗಡೆ ಎಲ್ಲ ಮುಗಿದೋಯ್ತು. ಅದೇ ಈಗ ನಾವು 15 ವಾಲ್ ಮಾಡ್ಬೇಕಾಗಿತ್ತು ಅಂದ್ರೆ 2.5-3 ಲಕ್ಷ ಆಗ್ತದೆ. ಅಷ್ಟಾಗಿರೋದು, ಅಷ್ಟು ಡಿಫ್ರೆನ್ಸ್ ಬರುತ್ತೆ. ಹೌದು. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು
ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಲೆಕ್ಕದಲ್ಲಿ ನಿಮ್ಮ ಕಂಟ್ರೋಲರಿಗೆ ಒಂದು 25-34 ಸಾವಿರ ಇರುತ್ತಾ? ಎಷ್ಟಿರುತ್ತೆ? ಮತ್ತೆ ಅಗೇನ್ ಅದರಲ್ಲೂ ನೀವು ಇದೆಲ್ಲ ಕಸ್ಟಮೈಸ್ ಮಾಡ್ತಾ ಹೋದಂಗೆ ಹೆಚ್ಚಾಗ್ತಾ ಹೌದು. ಈಗ ಅದರಲ್ಲೂ ಇದಿದೆ, ಸೆಕ್ಷನ್ಸ್ ಇದೆ. ಈಗ ಬೇಸಿಕ್ ಕಂಟ್ರೋಲರ್ 10 ವಾಲ್ ಮಾತ್ರ ಕಂಟ್ರೋಲ್ ಮಾಡುತ್ತೆ. ಅದ್ರ ಮೇಲೆ ಏನು ಕೆಲಸ ಮಾಡಕ್ ಬರಲ್ಲ ಅದಕ್ಕೆ. ಅದರಲ್ಲೂ 10 ವಾಲ್ ನ ಓನ್ಲಿ ಕೇಬಲ್ ಮುಖಾಂತರ ಮಾತ್ರ, ಅದ ವೈರ್ಲೆಸ್ ಸಿಸ್ಟಮ್ ಇರಲ್ಲ. ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಎಷ್ಟಾದ್ರೂ ವಾಲ್ಸ್ ಕನೆಕ್ಟ್ ಮಾಡ್ಬೋದು. ವೈರ್ಲೆಸ್, ವೈರ್ಡ್, ಇದು ಫರ್ಟಿಗೇಷನ್ ಯೂನಿಟ್, ಸೆನ್ಸರ್ ಬೇಸ್ಡ್ ಯಾವ್ದಾದ್ರು ಮಾಡ್ಕೊಂಡು ಹೋಗ್ಬೋದು. ಈಗ ರೈತರದ್ದು ಎಕ್ಸ್ಪಾನ್ಷನ್ ಪ್ಲಾನ್ ಏನಾದ್ರು ಇದೆ ಅಂತ ನಮಗೆ ತಿಳಿದು ಬಂದಲ್ಲಿ ಆ ಸೆಕೆಂಡ್ ಮಾಡೆಲ್ ನೇ ಸಜೆಸ್ಟ್ ಮಾಡ್ತೀವಿ. ಮತ್ತೆ ಆಮೇಲೆ ಚೇಂಜ್ ಮಾಡಕ್ಕೆ ದುಬಾರಿ ಆಗ್ತದೆ. ಹೌದು. ನೀವು ಮೇಘಾದಲ್ಲಿ ನೀವು ನಿಮ್ಮದೇ ಬ್ರ್ಯಾಂಡ್ ಇದೆ ಅಂತ ಹೇಳಿದ್ರಿ, ಮಾಡ್ತೀರಿ. ವಾರಂಟಿ ಗ್ಯಾರಂಟಿ ಏನ್ ಕೊಡ್ತೀರಿ? ಈಗ ವ್ಯಾರಂಟಿ ಬಂದಾಗ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ 1 ಇಯರ್. 1 ಇಯರ್. ಆಮೇಲೆ ಸೊಲ್ನಾಯ್ಡ್ ವಾಲ್ಸ್ ಗಳಿಗೆ 4 ವರ್ಷ ವ್ಯಾರಂಟಿ. 4 ವರ್ಷ, ಅದು ಹಾಳಾಗೋದಿಲ್ಲ, ಈಸಿ. ಇನ್ನು ಇಸ್ರೇಲ್ ಇಂದ ಇಂಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಅದ್ರದ್ದು ಕ್ವಾಲಿಟಿ ಮತ್ತೆ ಇದು ಫ್ಲೋ ಎಲ್ಲ ಚೈನೀಸ್ ಮತ್ತೆ ಇಂಡಿಯನ್ ಮೇಕ್ಸ್ ಗಿಂತ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಈಗ ಇದಕ್ಕೆ ಈಗ ನಿಮ್ಮ ಒಟ್ಟಾರೆ ಈ ಇಕ್ವಿಪ್ಮೆಂಟಿಗೆ ಸೊಲ್ನಾಯ್ಡ್ ವಾಲ್ವಿಗೆ ಒಮ್ಮೆ ಸಂಬಂಧ ಇಲ್ಲ ಅಂದ್ರೂ ಈ ಮೋಡೆಮು ಕಂಟ್ರೋಲರಿಗೆಲ್ಲ ಈ ಸಿಡ್ಲು ಬಿದ್ದರೆ ಏನು ಪ್ರಾಬ್ಲಮ್ ಆಗುತ್ತಾ? ಗುಡುಗು ಮಿಂಚು ಅದಕ್ಕೆ ಆಗತ್ತೆ. ಸಿಡ್ಲು ಬಿದ್ದರೆ ಪ್ರೊಡಕ್ಷನ್ ಇರೋದಿಲ್ಲ ಅದಕ್ಕೆ. ಅದಕ್ಕೇನಾದ್ರು ನೀವು ಪ್ರೊಟೆಕ್ಷನ್ ಕೊಡ್ತೀರಾ? ಪ್ರೊಟೆಕ್ಷನ್ ಇಲ್ಲ, ಯಾಕಂದ್ರೆ ನಮ್ದು ಮೇನ್ ಪ್ರೊಟೆಕ್ಷನ್ ಇಲ್ಲದೆ ಇರೋದ್ ಕಾರಣ ಏನು ಅಂತಂದ್ರೆ ನಮಗೆ ಯಾವಾಗ್ಲೂ ನೆಟ್ವರ್ಕ್ ಕನೆಕ್ಟೆಡ್ ಇರಬೇಕು. ಈಗ ನೀವು ಸೋಲಾರಿಗೆ ಹೋಗ್ರಿ ಅಥವಾ ಬೇರೆ ಯಾವ್ದಾದ್ರು ಇದಕ್ಕೆ ನೋಡಿ, ಏನೋ ನೆಟ್ವರ್ಕ್ ಮುಖಾಂತರ ಆಗ್ತಾ ಇರಲ್ಲ. ಹೌದು, ಇದು ನಮ್ದು ನೆಟ್ವರ್ಕ್ ಇರೋದ್ರಿಂದ ಆ ಟೈಮಲ್ಲಿ ಸ್ವಿಚ್ ಆಫ್ ಮಾಡಿ ಸೈಡಿಗೆ ಇಡೋದು ಬೆಸ್ಟ್. ಇದು ಅದು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಮಗೆ ಇದು ಗುಡುಗು ಸಿಡ್ಲಿಂದ ಪ್ರಾಬ್ಲಮ್ ಆಗಿರೋದು ಜನರಲ್ ಆಗಿ ಕೋಸ್ಟಲ್ ಬೆಲ್ಟ್ಸ್ ಅಲ್ಲಿ ಮಾತ್ರ ಆ ತರ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ. ಸೊ ಕೋಸ್ಟಲ್ ಬೆಲ್ಟ್ಸ್ ಅಲ್ಲಿ ನಮ್ಮ ರೈತರು ಈವನ್ ಸ್ಟ್ಯಾಂಡ್ ಬೈ ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಗ್ಯಾರಂಟಿ ಹೋಗುತ್ತೆ ಅಂತ ಅವ ಕೈ ಕೊಡಬಾರ್ದು. ಬಟ್ ಈಗ ಇದಕ್ಕೇನೋ ಇಲ್ಲಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲೇ ಆಫ್ ಮಾಡೋಂಗಿಂತ ವ್ಯವಸ್ಥೆ ಇಲ್ಲ. ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಆಫ್ ಮಾಡಿದ್ರು ಅಲ್ಲಿ ಡಿವೈಸ್ ಅಲ್ಲಿ ಒಂದು ಸ್ವಿಚ್ ಇರುತ್ತೆ, ಆ ಸ್ವಿಚ್ ನ ಆಫ್ ಮಾಡಿ ಇಡಬೇಕು. ಅಂದ್ರೆ ಫಿಸಿಕಲಿ ಒಬ್ರು ಗುಡುಗು ಮಿಂಚು ವಿಷಯದಲ್ಲಿ ಅದಕ್ಕೆ ಬೇರೆ ಎಂತ ಆಪ್ಷನ್ ಇಲ್ಲ. ಸೊ ಈಗ ನೀವು ಈಗಾಗಲೇ ಹೇಳಿದ್ರೆ ಆದ್ರೂ ಸೊ ಇದೆಲ್ಲ ಕಂಟ್ರೋಲ್ ಅನ್ನ ನೀವು ಮೊಬೈಲ್ ಅಪ್ಲಿಕೇಶನ್ ಕೊಡ್ತೀರಿ. ಹೌದು.
ಅದು ಕಸ್ಟಮೈಸ್ಡ್ ಭಾಷೆ ಇರುತ್ತಾ ಅಥವಾ ಇಂಗ್ಲಿಷ್ ಇರುತ್ತೆ ಹೆಂಗೆ? ಈಗ ಇಂಗ್ಲಿಷ್ ಮಾತ್ರ ಇದೆ, ಇನ್ನು ಸ್ವಲ್ಪ ಇದರಲ್ಲಿ ನಾವು ಬೇರೆ ಭಾಷೆಗಳು ಬರುತ್ತೆ, ಕನ್ನಡದಲ್ಲೂ ಲಾಂಚ್ ಮಾಡ್ತೀವಿ ಬರುತ್ತೆ. ಬಟ್ ಏನು ಸಣ್ಣ ಪುಟ್ಟ ಅಂದ್ರೆ ಅದನ್ನ ಯಾಕೆ ಅಷ್ಟು ಇದು ಮಾಡಿಲ್ಲ ಅಂತಂದ್ರೆ ನಿಮಗೆ ಅದರಲ್ಲಿ ಇರೋದೆಲ್ಲ ಜಸ್ಟ್ ಗ್ರಾಫಿಕಲ್ ತರನೇ ಇದೆ, ಎಲ್ಲ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆನ್ ಆಫ್ ಮತ್ತೆ ವೋಲ್ಟೇಜ್, ಕರೆಂಟ್, ಯಾವ ವಾಲ್ V1 ವಾಲ್ 1, ಮೋಟರ್ 1. ಈಗ ಕೆಲವೊಂದು ಫಾರ್ಮ್ಗಳಲ್ಲಿ 2-3 ಮೋಟರ್ಗಳಿರ್ತವೆ, ಮೋಟರ್ 1 ಮೋಟರ್ 2 ಈ ತರ ಎಲ್ಲ ಸಿಂಬಾಲಿಕಲ್ ಇರುತ್ತೆ. ಸೊ ಕನ್ನಡ ಮತ್ತೆ ಇಂಗ್ಲಿಷ್ಗೆ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಮತ್ತೆ ಎಲ್ಲ ಕನ್ನಡ ಮಾಡಕ್ ಹೋಗಿ ಆರಕ್ಷಕ ವೃತ್ತ ನಿರೀಕ್ಷಕರು ಅಂದ್ರೆ ಏನಂತಾನೆ ಅರ್ಥ ಆಗೋದಿಲ್ಲ. ಅದಕ್ಕಿಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಈಸಿ ಆಗ್ತದೆ. ಹಂಗಾಗಿ ಆ ದೃಷ್ಟಿಯಿಂದ ಒಟ್ಟೆ ನಿಮ್ದು ಇದೆಲ್ಲ ವ್ಯವಹಾರ ಮೊಬೈಲ್ ಆ್ಯಪ್ ಅಲ್ಲಿ ಇದಾಗುತ್ತೆ. ಹೌದು, ಕಂಪ್ಲೀಟ್ ಕಂಟ್ರೋಲ್ ಅದರಲ್ಲೇ ಇರುತ್ತೆ. ಸೊ ಈಗ ಸಬ್ಸಿಡಿ ಏನಾದ್ರು ಇದೆಯಾ ಇದಕ್ಕೆ ಇಲ್ವಾ? ಸಬ್ಸಿಡಿ ಪ್ರೋಗ್ರಾಮ್ ಬರೋ ಇದ್ರಲ್ಲಿದೆ, ಬಟ್ ಈಗ ಸದ್ಯಕ್ಕೆ ಇನ್ನು ಏನು ಫೈನಲ್ ಆಗಿಲ್ಲ. ಸೊ ಸಬ್ಸಿಡಿ ಉಸಾಬರಿ ಇಲ್ಲ. ಇದ್ರ ಮತ್ತು ಇದೇನಂತ ಭಾರಿ ದೊಡ್ಡ ಖರ್ಚಿನ ವ್ಯವಹಾರ ಅಲ್ಲ. ಆಮೇಲೆ ಇನ್ನೊಂದು ಕೇಳಬೇಕು, ಖರ್ಚಿನ ವ್ಯವಹಾರ ಅಲ್ಲ ಅಂತಂದ್ರೆ ಕಾರ್ಮಿಕರಿಗೆ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನ್ ಕೊಡ್ತೀವಿ ಅದು 1 ವರ್ಷದಲ್ಲಿ ರಿಕವರ್ ಆಗುತ್ತೆ. ವರ್ಷನೂ ಆಗ್ಬೋದು, ಅದು ಪರಿಸ್ಥಿತಿ ನೋಡ್ಕೊಂಡು. ಸೊ ಹೋಟೆಲ್ ಅಲ್ಲಿಂದಲೇ ನೀವು ಅಡ್ವಾನ್ಸ್ ಆಗಿ ಕೊಟ್ಟಂಗಿದೆ. ಹೌದು, ನೀರ್ ಗಂಟೆಗೆ 1 ವರ್ಷದ ಪಗಾರ ಮೊದಲೇ ಕೊಟ್ಟಂಗೆ ಅಷ್ಟೇ ಹೊರತು ಮತ್ತೇನು ಕಳ್ಕಳಿಕೆ ಏನಿಲ್ಲ. ಅಥವಾ ಇದೇನಂತೀರಾ, ಯಾವ್ದು ಏನು ಟೆನ್ಷನ್ ಇಲ್ದಂಗೆ 1 ವರ್ಷದ ಇರಿಗೇಷನ್ ಆಗುತ್ತೆ. ಮತ್ತೆ ಇಲ್ಲಿ ಇರಿಗೇಷನ್ ಆಗತ್ತಕ್ಕಿಂತ ಬೆಳೆನಲ್ಲಿ ಆಗುವಂತ ಒಳ್ಳೆ ಇದೇನಿದೆ ರಿಸಲ್ಟ್ ಅದು ನಿಮ್ಗೆ ಇಲ್ಲಿ ಕೂಡಿ ಬರುತ್ತೆ. ಇದೇ ಲೆಕ್ಕಕ್ಕೆ ಅಲ್ಲ. ಅವಾಗ ಇದು ಬರೀ ಲೇಬರ್ ಪ್ರಶ್ನೆ ಒಂದಲ್ಲ, ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೇಕಾದಾಗ ನೀರನ್ನು ಕೊಟ್ರೆ, ಕರೆಂಟ್ ಇದ್ದಾಗ ಅದನ್ನ ನೋಡ್ಕೊಂಡು ನೀರು ಕೊಟ್ರೆ ಬೆಳೆಯಲ್ಲಿ ನಮಗೆ ಕೂಡಿ ಬರುತ್ತೆ. ಎಷ್ಟೋ ಅಲ್ಲಿ 1000 ಲಕ್ಷಗಳಲ್ಲಿ ವ್ಯತ್ಯಾಸ ಬರುತ್ತೆ. ಇಲ್ಲಿ ಕೊಡೋದು ಆ ಲೆಕ್ಕದಲ್ಲಿ ದುಡ್ಡು ಮಿನಿಮಮ್ 20-30% ಈಲ್ಡ್ ಅಲ್ಲಿ ವ್ಯತ್ಯಾಸ ಬರುತ್ತೆ ಸರ್. ಡಿಪೆಂಡ್ಸ್. ಅದೀಗ ನಾನು ಈಗಾಗಲೇ ಮ್ಯಾನ್ಯುಯಲಿನೂ ಪಕ್ಕ ನೀರು ಕೊಟ್ಟು ಎಲ್ಲ ಮೇಂಟೈನ್ ಮಾಡಿದ್ರೆ ನಿಮ್ದು ಹಾಕಿದ್ರು ವ್ಯತ್ಯಾಸ ಬರಲ್ಲ, ಆಗೋದಿಲ್ಲ. ಮಿಸ್ ಮ್ಯಾನೇಜ್ಮೆಂಟ್ ಇತ್ತು, ಓನರ್ ಇರಬೇಕು ಅಥವಾ ಓನರ್ ಮೈಂಡೆಡ್ ಲೇಬರ್ ಇರಬೇಕು. ಅವೆಲ್ಲ ಕಷ್ಟ ಇರಲಿ. ಇದನ್ನ ಸರ್ವಿಸ್ ಹೆಂಗೆ ಕೊಡ್ತೀರಿ? ಈಗ ಯಾವ ಮಟ್ಟಕ್ಕೆ ಸರ್ವಿಸ್ ಕೊಡ್ತೀರಿ? ಯಾವ ಮಟ್ಟದ ಅಶ್ಯೂರೆನ್ಸ್ ಕೊಡ್ತೀರಿ ನೀವು? ಈಗ ಸರ್ವಿಸ್ ವಿಷಯ ಬಂತಂದ್ರೆ ಈಗ ಮೊಬೈಲ್ ಅಪ್ಲಿಕೇಶನ್ ಕೊಟ್ಟಿರ್ತೀವಿ, ಅದರಲ್ಲಿ 10 ಯೂಸರ್ಸ್ ನ ಕೊಡ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ 1-2 ನಮ್ಮ ಸರ್ವಿಸ್ ಇಂಜಿನಿಯರ್ಸೇ ಅದರಲ್ಲಿ ಇರ್ತಾರೆ. 8 ಕಸ್ಟಮರ್ ಯೂಸ್ ಮಾಡ್ರೆ 1-2 ನಮ್ಮ ಮೇಘದಲ್ಲಿ ಇರ್ತಾರೆ. ಅವರಿಗೆ ಈಗ ಅದರಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನು ಒಂದು 80% ವರೆಗೂ ಗೊತ್ತಾಗುತ್ತೆ. ಅದಕ್ಕೆ ಏನ್ ಪ್ರಾಬ್ಲಮ್ ಇದೆ, ಅದನ್ನ ಏನ್ ಸಾರ್ಟ್ ಔಟ್ ಮಾಡಬೇಕು, ಫಿಸಿಕಲಿ ಯಾರಾದ್ರೂ ಬೇಕಾ ಏನು ಅಂತ ನಾವು ತಿಳ್ಕೊಂಡ್ಬಿಟ್ಟು ಅಲ್ಲಿಗೆ ನಮ್ಮ ಮನುಷ್ಯನ ಕಳ್ಸ್ಕೊಡ್ಬೋದು. ಇಲ್ಲ ಅಂತಂದ್ರೆ ನಾವು ಕಮಿಷನಿಂಗ್ ಟೈಮ್ ಅಲ್ಲಿ ಇದೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಅವ್ರಿಗೆ ಎಜುಕೇಟ್ ಮಾಡಿ ಬಂದಿರ್ತೀವಿ. ಅದನ್ನ ಅವರು ಸಾಲ್ವ್ ಮಾಡ್ಕೊಂತಾರೆ. ನಮಗೇನಿಲ್ಲ ಅಂದ್ರೆ ಒಂದು 6 ತಿಂಗಳವರೆಗೂ ಫೋನ್ ಬರುತ್ತೆ, ಆಮೇಲೆ ಫೋನ್ ಬರಲ್ಲ, ಯಾಕಂದ್ರೆ ಕಲ್ಕೊಂಡ್ಬಿಡ್ತಾರೆ. ಮೇಜರ್ ಹಾರ್ಡ್ವೇರ್ ಸಾಫ್ಟ್ವೇರ್ ಅಲ್ಲಿ ಏನಾದ್ರೂ ಅಪ್ಗ್ರೇಡೇಷನ್ ಬೇಕು ಅಥವಾ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದಾಗ ಆ ಡಿವೈಸ್ ನ ಕೊರಿಯರ್ ಮಾಡಕ್ ಹೇಳ್ತೀವಿ ಫ್ಯಾಕ್ಟ್ರಿಗೆ. ಆ ಡಿವೈಸ್ ತೆಗೆದು ಮತ್ತೆ ಅಲ್ಲೇ ಹಾಕ್ಬೋದು. ಪ್ಲಗ್ ಅಂಡ್ ಪ್ಲೇ ತರ ಇರುತ್ತೆ. 2 ಪ್ಲಗ್ ಹಾಕ್ಬಿಟ್ರೆ ಮತ್ತೆ ಮುಂಚೆ ಇತ್ತು ಅದೇ ತರ. ಅದಕ್ಕೆ ನಾವು ಕೇಳೋದು ಒಂದು 4-5 ದಿನ ಟೈಮ್, ಕೊರಿಯರ್ ಟೈಮ್. ಸೊ ಆ ಟೈಮ್ ಅಲ್ಲಿ ಅವರು ಫಾರ್ಮ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಇರಿಗೇಷನ್ ಮಾಡ್ಕೋಬಹುದು. ನಮ್ಮ ವಾಲ್ ಅಲ್ಲಿ ಮ್ಯಾನ್ಯುಯಲ್ ಸಿಸ್ಟಮ್ ಅದು ಇರುತ್ತೆ. ಇದು ನಿಮ್ದಿಲ್ಲ ಅಂದ್ರೆ ಓಪನ್ ಆಗೋದಿಲ್ಲ, ಆತರ ಇಲ್ಲ. ಸೊಲೈಡ್ ವಾಲ್ವಿಗೂ ಮ್ಯಾನ್ಯುಯಲ್ ಆಪರೇಷನ್, ಸೊಲೈಡ್ ವಾಲ್ಗೂ ಇರುತ್ತೆ, ಆಮೇಲೆ ಕಂಟ್ರೋಲರ್ಗೂ ಇರುತ್ತೆ. ಓಕೆ, ಕಂಟ್ರೋಲರ್ ಅಲ್ಲಿ ಜಸ್ಟ್ ಒಂದು ಶಾರ್ಟ್ ಇದು ಮಾಡೋದಕ್ಕೆ ಬೈಪಾಸ್ ಕನೆಕ್ಷನ್ ಕೊಟ್ಟಿರ್ತೀವಿ. ಆ ಬೈಪಾಸ್ ಮಾಡಿದ ತಕ್ಷಣ ಅವ್ರದ್ದು ಮ್ಯಾನ್ಯುಯಲ್ ಸ್ಟಾರ್ಟರ್ ಏನಿತ್ತು ಅದು ವರ್ಕ್ ಆಗುತ್ತೆ. ಈಗ ಫೈನಲಿ ಒಂದು ಕೇಳ್ತೀರಿ, ನೀರಾವರಿ ಈಗ ಇದ್ದಿದ್ದಂಥ ನೆಟ್ವರ್ಕಿಗೆನೂ ಮಾಡ್ಬೋದು, ಆದರೆ ಒಂದಿಷ್ಟು ರೆಕ್ಟಿಫಿಕೇಶನ್ ಬೇಕಾಗುತ್ತೆ, ಇಲ್ಲಾಂದ್ರೆ ದುಬಾರಿ ಆಗುತ್ತೆ. ಈಗ ಹೊಸದಾಗಿ ನಾನು ತೋಟ ಮಾಡ್ತೀನಿ ಅಂದರೆ, ಏಕೆ ನೀವು ಡ್ರಿಪ್ ಇರಿಗೇಷನ್ನು ನಿಮ್ಮ ಮೇಘಾದಲ್ಲಿ ಡ್ರಿಪ್ ಇರಿಗೇಷನ್ ಮಾಡ್ತೀರಿ, ಆದರೆ ಬೇರೆ ಡ್ರಿಪ್ ಇರಿಗೇಷನ್ ಇದ್ದರೂ ನೀವು ಆಟೋಮೇಷನ್ ಮಾಡ್ತೀರಿ. ಅದಕ್ಕೂ ಇದಕ್ಕೇನು ಲಿಂಕ್ ಇಲ್ಲ, ಏನು ಸಂಬಂಧ ಲಿಂಕ್ ಇಲ್ಲ. ನಿಮ್ದು ಹಂಗೆ ಕೇಳ್ಕೋದು ಸೋಲಾರ್ ಪಂಪ್ ಸೆಟ್ ಇದೆ, ಅದನ್ನು ಹಾಕಿದರೆ ನಾವು ಮಾಡಿದರೆ 3 ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ, ಆ ಥರ ಪ್ರಶ್ನೆ ಏನಿಲ್ಲ. ಸೋಲಾರ್ ಬೇಕಾದ್ರೆ ಸೋಲಾರ್ ಮಾಡ್ತೀರಿ, ಆಟೋಮೇಷನ್ ಬೇಕಾದ್ರೆ ಬೇಗ ಮಾಡ್ಕೊಡ್ತೀರಿ, ಡ್ರಿಪ್ ಇರಿಗೇಷನ್ ಬೇಕಾದ್ರೂ ಮಾಡ್ಕೊಡ್ತೀರಿ, ಇಲ್ಲ ಎಲ್ಲದನ್ನೂ ಮಾಡ್ಕೊಡಿ ಅಂದ್ರೆ ಮಾಡ್ತೀರಿ. ಸೋಲಾರ್ ಪಂಪ್ ಸೆಟ್ ಹಾಕಿ ಡ್ರಿಪ್ ಇರಿಗೇಷನ್ ಮಾಡಿ ಅದಕ್ಕೆ ಆಟೋಮೇಷನ್ ಮಾಡ್ಕೊಡಿ ಅಂದ್ರೆ ಮಾಡ್ತೀರಿ. ಸೊ ಅದರಿಂದ ಅಡ್ವಾಂಟೇಜ್ ರೈತರಿಗೆ, ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್. ಸೊ ನೀವು ಹೇಳೋದು ಇರಿಗೇಷನ್ ಪ್ಲಾನಿಂಗ್ ಹಂತದಲ್ಲೇ ಬಂದರೆ ದುಡ್ಡು ಉಳಿತದೆ, ಡಿಸೈನಿಂಗು ಅಂತಿಂಥದ್ರಲ್ಲಿ ಆದಷ್ಟು ಎಫಿಷಿಯೆಂಟ್ ಆಗಿ ಮಾಡ್ಬೋದು.
ಸೊ ಇದನ್ನ ಎಲ್ಲ ಮಾಡ್ಕೊಂಡು ಬಂದು, ಬಟ್ ಬಹುತೇಕ ಜನ ಮಾಡ್ಕೊಂಡೇ ಬರ್ತಾರೆ, ಯಾವ್ಯಾವ ಹಳೆ ಕಾಲದ್ದು ಅದು ಇದು ಅಲ್ವಾ. ಇಲ್ಲ, ಅದನ್ನು ನಾವು ಮಾಡ್ಕೊಡ್ತೀವಿ, ಏನು ಇದು ಇಲ್ಲ. ಅದಕ್ಕೆ ತುಂಬಾ ವ್ಯತ್ಯಾಸ ಬರಲ್ಲ. ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಆ ತರ ಇದ್ದ ಕೇಸ್ ನಲ್ಲಿ ತುಂಬಾ ವ್ಯತ್ಯಾಸ ಬರುತ್ತೆ. ಅದು ಎಲ್ಲೋ ಒಂದ್ ಕಡೆ ಒಂದ್ 10ರಲ್ಲಿ ಒಂದು ಕೇಸು ಆ ತರ ಮಾಡ್ಕೊಂಡಿರ್ತಾರೆ. 200 ರೂಪಾಯಿ 300 ರೂಪಾಯಿ ವಾಲ್ವ್ ಅಂತ ಎಷ್ಟು ಬೇಕಾದಷ್ಟು ಎಲ್ಲೋ ಅಡಿಗೆ ಲೈನ್ ಹಾಕಿರ್ತಾರೆ, ಅಲ್ಲಿ ಎಲ್ಲೋ ನೀರ್ ಬರೋದಿಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಕುಯ್ದು ಹಾಕಿ ಬೇರೆ ಲೈನ್ ಹಾಕ್ತಾರೆ. ಮತ್ತೆ ಬೇಸಿಗೆದಲ್ಲಿ ನೀರ್ ಬರಲ್ಲ, ನೀರ್ ಕಡಿಮೆ ಆಗುತ್ತೆ, ಒಂದ್ 5 ಜಾಗದಲ್ಲಿ 10 ವಾಲೆ ಹಾಕ್ಬಿಡೋಣ ಬಿಡಿ ಅಂತ ಹಾಕೊಂಡ್ಬಿಡ್ತಾರೆ. ಹಂಗೆ ಆ ಕಾರಣಕ್ಕಾಗಿ ಈಗ ಬಾಲ್ ವಾಲ್ವಿಗೆ ಒಂದು 500 ರೂಪಾಯಿ ಇದೆಯಾ? 2 ಇಂಚು? ಹೌದು, ಅಷ್ಟಿದೆ ಇದೆ. ಸೋಲಾರ್ ವಾಲ್ವಿಗೆ ಎಷ್ಟಿದೆ? 2 ಇಂಚು ಅಂದ್ರೆ ನಿಮಗೆ 5,500 ಆಗುತ್ತೆ. 5,500. ಸೊ ಸ್ವಲ್ಪ ಕಮ್ಮಿ 10 ಟೈಮ್ಸ್ ಇದೆ. ಅವಾಗ ಅದಕ್ಕಿಂತ ಹೆಚ್ಚಿಗೆ ಎಫಿಷಿಯನ್ಸಿ, ವರ್ಕ್ ಎಫಿಷಿಯನ್ಸಿ ದೃಷ್ಟಿಯಿಂದ ಕಂಡಲ್ಲಿ ವಾಲ್ವ್ ಹಾಕಿದ್ರೆ ಮುಂದೆ ಔಟ್ಪುಟ್ ಕಡಿಮೆ ಆಗ್ತದೆ. ಅದು ಎಷ್ಟಿಲ್ಲ ಅಂದ್ರೆ ಫ್ರಿಕ್ಷನ್ ಲಾಸ್ ಇದ್ದೇ ಇರುತ್ತೆ. ಇಲ್ಲಿ 2 ಇಂಚಿನ ಹಾಕಿದ್ರು ಅದ್ರ ಒಳಗೆ ಎಫೆಕ್ಟಿವ್ ಪಾಸ್ ಆಗೋದು 1.5 ಇಂಚು ನೀರು ಪಾಸ್ ಆಗುತ್ತೆ, ಅಂದ್ರೆ ಫ್ರಿಕ್ಷನ್ ಲಾಸ್ ಆಗುತ್ತೆ. ಹಾಗಾಗಿ ವೀಕ್ಷಕರು ಇದನ್ನ ಮಾಡುವ ಪೂರ್ವದಲ್ಲಿ ಇವರನ್ನ ಕೇಳ್ಬಿಟ್ರೆ ಬೆಸ್ಟ್. ನೀವು ಹೋಗಿ ಸರ್ವೆ ಮಾಡಿ ಫಿಸಿಬಿಲಿಟಿ ನೋಡಿ ರಿಪೋರ್ಟ್ ಕೊಡ್ತೀರಿ. ಅದಕ್ಕೇನು ಚಾರ್ಜ್ ಮಾಡ್ತೀರಾ? ಸರ್ವೆ ಚಾರ್ಜಸ್ ಅಂತ ಇರುತ್ತೆ. ಏನೋ ಅಲ್ಲಿ ಡಿಸೈನ್ ಮಾಡಬೇಕು, ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂದಾಗ ಅದ್ರ ಪ್ರಕಾರ ಅದ್ರದ್ದು ಸರ್ವೆ ಚಾರ್ಜಸ್ ಅಪ್ಲೈ ಆಗುತ್ತೆ. ಈಗ ಎಲ್ಲ ಅವ್ರದ್ದು ಡ್ರಿಪ್ ಇರಿಗೇಷನ್ ಚೆನ್ನಾಗಿ ವರ್ಕಿಂಗ್ ಇದೆ, ಅದ್ರದ್ದು ಡಿಸೈನ್ ನಮ್ಗೆ ಕೂತಲ್ಲೇನೆ ಕಳಿಸ್ಕೊಟ್ರೆ, ಈಗ ಯಾವ್ದೋ ಒಂದು ಕಂಪ್ನಿ ಸ್ಟ್ಯಾಂಡರ್ಡ್ ಕಂಪ್ನಿ ಹತ್ರ ಮಾಡಿಸ್ಕೊಂಡಿರ್ತಾರೆ, ಅವ್ರದ್ದು ಇರಿಗೇಷನ್ ಡಿಸೈನ್ ನ ನಮ್ಮ ಹತ್ರ ಶೇರ್ ಮಾಡ್ಬಿಟ್ರೆ ನಾವು ಅದ್ರ ಪ್ರಕಾರ ಆಟೋಮೇಷನ್ ಕೋಟ್ ಮಾಡ್ಬೋದು. ಸರ್ವೆ ಬೇಕಾಗೋದಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಆಮೇಲೆ ವರ್ಕ್ ಮಾಡಿಸಿದ್ರೆ ಸರ್ವೆ ಚಾರ್ಜ್ ಮಾಫಿ. ನೀವು ಬರೀ ಸರ್ವೆ ಮಾಡಿಸ್ಕೊಂಡು ಟಾಟಾ ಹೇಳಿದ್ರೆ ಮೊದಲೇ ಕೊಡಬೇಕು. ಇದು ಎಲ್ಲ ಕಂಪ್ನಿಲೂ ಇರುತ್ತೆ. ಯಾಕೆ ನೀವು ಹೋಗಿ ಫಿಸಿಕಲಿ ಹೋಗ್ಬೇಕಲ್ಲ, ಯಾರೊಬ್ಬ ಮನುಷ್ಯ ಹೋಗ್ಬೇಕು, ಅವನಿಗೆ ಬಸ್ ಖರ್ಚು ಅದು ಇದೆಲ್ಲ ಕೌಂಟ್ ಆಗುತ್ತೆ. ವೀಕ್ಷಕರಿಗೆ ಈಗ ನಾವು ಸುಮ್ಮನೆ ಇದು ಆಟೋಮೇಷನ್ ಬಗ್ಗೆ ಮೇಲ್ನೋಟಕ್ಕೆ ಮಾತಾಡಿದ್ವಿ. ನಿರ್ದಿಷ್ಟ ಡೀಟೇಲ್ಸಿಗೆ ಮುಂದಿನ ಹಂತಗಳಲ್ಲಿ ಹೋಗೋಣ. ಒಟ್ಟಾರೆಯಾಗಿ ಆಟೋಮೇಷನ್ ಅನ್ನೋದು ಇವತ್ತಲ್ಲ ನಾಳೆ ಎಲ್ಲರ ಮನೆಗೆ ಬರ್ತದೆ. ನೀವು ಒಂದ್ಸರಿ ಮಾಡಿದ ಮೇಲೆ ನೀವತ್ತೀಗ ರೆಫರೆನ್ಸ್ ಬೇಕಾದ್ರೆ ಕೊಡ್ತೀರಲ್ವ. ಈಗ ನಾನು ನೋಡ್ಕೊಂಬರ್ತೀನಿ ಅಂದರೆ ನೀವು ರೆಫರೆನ್ಸ್ ಕೊಡ್ತೀರಿ, ಹೋಗಿ ನೋಡ್ಕೊಂಬನ್ನಿ ಅಂತ. ಸೊ ಇದು ಆಟೋಮೇಷನ್ ಮಾಡಿಸಿದ ಎಲ್ಲ ರೈತರದ್ದು ಒಂದೇ ಉದ್ಗಾರ ನಾವು ನೋಡಿದ್ದೀವಿ. ಅಯ್ಯೋ ಇಷ್ಟೆಲ್ಲ ಸಿಂಪಲ್ ಇದೆ, ಅದು ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿದ್ರೆ ನಾನು ಯಾವಾಗೋ ಮಾಡಿಸಿದೆ, ಇಂಥದ್ದು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ, ಲೇಬರಿಗೆ ಕೊಟ್ಟಿದ್ದು ಪಗಾರ ಎಷ್ಟಾಯ್ತು ನಂದು, ಇದು ಮೊದಲೇ ಗೊತ್ತಾಗಲಿಲ್ಲ ಅಂಥೇಳಿ ಹೇಳ್ತಾರೆ ಬಹುತೇಕ. ಆಟೋಮೇಷನ್ ಮಾಡಿ ಇದು ನನಗೆ ಬೇಡ ಬೇಕಿರಲಿಲ್ಲ ಅಂತೇಳಿ ಕಿತ್ತಿಟ್ಟವ್ರ ಬಹುಶಃ ನಾನಂತೂ ಯಾರು ನೋಡಿಲ್ಲ. ಆಟೋಮೇಷನ್ ವಿಷಯದಲ್ಲಿ ಅಷ್ಟರ ಮಟ್ಟಿಗೆ ಇದು ಸಿಂಪಲ್ಲು ಇದೆ, ಅಂಥ ಕಾಂಪ್ಲಿಕೇಟೆಡ್ ಇಲ್ಲ, ಪ್ರಯೋಜನಕ್ಕೆ ಬರ್ತದೆ. ಆ ದುಡ್ಡು ಕೊಟ್ಟಿದ್ದಕ್ಕೆ ನಿಮಗೆ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಈಗ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಶ್ರೀ ರಾಜಶೇಖರ್ ಅಂಗಡಿಯವರಿಗೆ ಧನ್ಯವಾದವನ್ನು ಹೇಳೋಣ. ಜೊತೆಗೆ ಈ ಮೇಘಾ ಕಂಪ್ನಿ ಮೂಲತಃ ಡ್ರಿಪ್ ಇರಿಗೇಷನ್ನಿಗೆ ಶುರುವಾಗಿದ್ದು ಈಗ ಒಂದು 30-35 ವರ್ಷದ ಹಿಂದೆ ಇರ್ಬೋದು. ಆದರೆ ಈಗೆಲ್ಲ ಡೈವರ್ಸಿಫಿಕೇಷನ್, ಹೊಸತು ಏನೇ ಬರಲಿ ಅದಕ್ಕೆ ಪೂರಕವಾಗಿ ಬರುವಂಥ ಎಲ್ಲದನ್ನು ಅಡಾಪ್ಟ್ ಮಾಡ್ಕೊಂಡು ಸರ್ವಿಸ್ ಕೊಡ್ತಾ ಇದ್ದಾರೆ. ನಮ್ಮೊಟ್ಟಿಗೂ ಕೂಡ ಕೈ ಜೋಡಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಮೇಘಾ ಕಂಪ್ನಿ ಕೂಡ ಒಂದು ಧನ್ಯವಾದವನ್ನು ಹೇಳೋಣ. ಇವತ್ತಿನ ಜ್ಞಾನವಿಜ್ಞಾನಿ ಚರ್ಚೆ ಸಾಕು. ಇನ್ನು ಮತ್ತೆ ಮುಂದಿನ ವಾರದಲ್ಲಿ ನೆಕ್ಸ್ಟ್ ಹೊಸ ವಿಷಯ ಇದ್ದಾಗ ಮತ್ತೆ ಒಂದು ಕಂತಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ನೀವು ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಜ್ಞಾನವಿಜ್ಞಾನಿ ಕಂತನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.